ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋದಲ್ಲಿ ನಾನು ಬ್ಯಾಕಲ್ಲಿ ಬ್ಯಾಕ್ ನೆಕ್ ಆಗಿರುತ್ತೆ, ಅಂದರೆ ಕ್ಲೋಸ್ ಇರುತ್ತೆ, ಫ್ರಂಟಲ್ಲಿ ಡೀಪ್ ನೆಕ್ ಕೊಟ್ಟು ಯಾವ ರೀತಿ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಮಾಡೋದು ಅಂತ ಡೀಟೇಲಾಗಿ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ವಿಡಿಯೋನೆಲ್ಲ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ತುಂಬಾ ಯೂಸ್ಫುಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಯಾರೆಲ್ಲ ಹೊಸದಾಗಿ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಮುಂಚಿತವಾಗಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟಿಗೆ ನಾನು ಬ್ಲೌಸ್ ಮೆಷರ್ಮೆಂಟ್ನ ತೊಗೊಂಡಿದ್ದೀನಿ. ಇದು ನನ್ನದೇ ಬ್ಲೌಸ್ ಮೆಷರ್ಮೆಂಟ್ ಆಗಿರುತ್ತೆ. ಸೊ ಈ ಮೆಷರ್ಮೆಂಟ್ ಪ್ರಕಾರ ನಾನು ಇಲ್ಲಿ ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡ್ತೀನಿ. ಬನ್ನಿ, ಬ್ಯಾಕಲ್ಲಿ ಪ್ಯಾಕ್ ನೆಕ್ ಕೊಟ್ಟು ಫ್ರಂಟಲ್ಲಿ ಡೀಪ್ ನೆಕ್ ಕೊಟ್ಟು ಬೋಟ್ ನೆಕ್ ಬ್ಲೌಸ್ನ ಫ್ರಂಟಲ್ಲಿ 4 ಡಾಟ್ ಬ್ಲೌಸು, ಇಲ್ಲ ನಿಮಗೆ 3 ಡಾಟ್ ಬೇಕಂದರೆ 3 ಡಾಟು ಸ್ಟಿಚ್ ಮಾಡ್ಕೋಬೋದು. ಸೊ ಫ್ರಂಟಲ್ಲಿ ಡಾಟ್ ಬ್ಲೌಸ್ ಪ್ರಿನ್ಸಸ್ ಕಟ್ ಕೊಡ್ತಿಲ್ಲ, ನಾನು ಡಾಟ್ ಬ್ಲೌಸೇ ಕೊಡ್ತಿದ್ದೀನಿ ಫ್ರಂಟು ಇಡ್ತಾ ಇರೋದ್ರಿಂದ. ಸೊ ಈ ಒಂದು ಮೆಷರ್ಮೆಂಟಲ್ಲಿ ಯಾವ ರೀತಿ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಮಾಡೋದು ಡೀಟೇಲಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫಸ್ಟಿಗೆ ಮಾರ್ಜಿನ್ ಸಮ ಇಲ್ಲ ಅಂದರೆ ಒಂದು ಸ್ಟ್ರೈಟ್ ಲೈನ ಹಾಕಿ ಮಾರ್ಜಿನ್ ಸಮ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನೀಟಾಗಿ ಈ ಎಲ್ ಸ್ಕೇಲು ಮಾರ್ಜಿನ್ ಸಮ ಚೆಕ್ ಮಾಡ್ಕೊಳ್ಳೋಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಬಿಗಿನರ್ಸ್ ಆಗಿ ನೀವು ತೊಗೊಂಡ್ರೆ ತುಂಬಾ ಯೂಸಸ್ ಇರುತ್ತೆ. ಈ ಒಂದು ಎಲ್ ಸ್ಕೇಲಲ್ಲಿ ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡ್ರೆ ಎಕ್ಸಸ್ ಇರೋದನ್ನು. ಈಗ ನನಗೆ ಬ್ಲೌಸ್ ಲೆಂತ್ ಬೇಕಾಗಿರೋದು, ರೆಡಿ ಲೆಂತ್ ಬಂದು ನನಗೆ ಬೇಕಾಗಿರೋದು ನೋಡಿ 14.5 ನನಗೆ ಬ್ಲೌಸ್ ರೆಡಿ ಲೆಂತ್ ಬೇಕಾಗಿರೋದು. ಸೊ ನಾನಿಲ್ಲಿ 1 ಇಂಚ್ ಆ್ಯಡ್ ಮಾಡಿಕೊಂಡ್ರೆ 15.5 ಬರುತ್ತೆ, 15.5 ಬರುತ್ತೆ. ನಾನಿಲ್ಲಿ 16 ಇಂಚನ್ನ ಇಡ್ತಾ ಇದ್ದೀನಿ, ಯಾಕಂದರೆ ಶೋಲ್ಡ್ರ್ ಸ್ಲೋಪ್ ಕೊಟ್ಟಾಗ ನಮಗೆ ನೋಡಿ ಇದು ಮೇನ್ ಫ್ಯಾಬ್ರಿಕ್ಕು, ಇದನ್ನು ಸೈಡ್ಗೆ ಇಡ್ತೀನಿ ನಾನು. ನಮಗೆ ಶೋಲ್ಡ್ರ್ ಸ್ಲೋಪ್ ಕೊಟ್ಟಾಗ ನಮಗೆ ಇಲ್ಲಿ ಮೈನಸ್ ಆಗುತ್ತೆ ಲೆಂತಲ್ಲಿ. ಹಾಗಾಗಿ ನಾನಿಲ್ಲಿ 16 ಇಂಚಸ್ಗೆ ಮಾರ್ಕಿಂಗ್ ಅನ್ನೋದು ಮಾಡ್ತಾಯಿದ್ದೀನಿ. ನೋಡಿ 16 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಶೋಲ್ಡ್ರ್ ಸ್ಲೋಪ್ನ ಕೊಟ್ಟಾಗ ನಮ್ಗೆ ಏನಾಗುತ್ತೆ ಅಂದರೆ ಲೆಂತಲ್ಲಿ ಶಾರ್ಟೇಜ್ ಆಗುತ್ತೆ. ಹಾಗಾಗಿ ಒಂದು 1/2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡೆ ನೀವು ಲೆಂತ್ನ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಬ್ಲೌಸು ಶಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ ಈ ರೀತಿ ಹಾಕ್ಕೊಂಡಿದ್ದು ಆದಮೇಲೆ ನನ್ನ ಫುಲ್ ಶೋಲ್ಡರ್ ಬಂದು 15 ಇಂಚಸ್ಸು. 15 ಇಂಚಸ್ಸಲ್ಲಿ ನಾನು ಡಿವೈಡೆಡ್ ಬೈ 2 ಮಾಡ್ಕೊಂಡಾಗ ನಮಗೆ ಎಷ್ಟು ಬರುತ್ತೆ? 7.5 ಬರುತ್ತೆ. ಓಕೆನಾ, 7.5 ಬರುತ್ತೆ. ನಾನಿಲ್ಲಿ ಸ್ಟಿಚಿಂಗಿಗಂತ 1/4 ಇಂಚ್ ಮಾರ್ಜಿನ್ನ ಬಿಡ್ತೀನಿ. ಟೋಟಲ್ ನನಗೆ 7.75 ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ, 7.75 ಮಾರ್ಕ್ ಮಾಡಿಕೊಂಡು ಇಲ್ಲೂ ಕೂಡ ನಾನು 7.75ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ತಾಯಿದ್ದೀನಿ. ಈ ರೀತಿ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೋಬೇಕಾಗತ್ತೆ ಇಲ್ಲಿಂದ ಇಲ್ಲಿಗೆ. ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಶೋಲ್ಡರ್ ಸ್ಲೋಪ್ ಕೊಡ್ತಿದ್ದೀನಿ 1 ಇಂಚಷ್ಟು. ನೋಡಿ 1 ಇಂಚು ಶೋಲ್ಡರ್ ಸ್ಲೋಪ್ನ ಕೊಡ್ತಾಯಿದ್ದೀನಿ. ಇಷ್ಟಾದಮೇಲೆ ಆರ್ಮೋಲ್ ಲೈನು ಎಷ್ಟು ತೊಗೋಬೇಕು ಅಂತ ನೋಡಿ. ನನಗೆ ಆರ್ಮೋಲ್ ಬೇಕಾಗಿರೋದು 16 ಇಂಚಸ್ಸು, ಅಂದರೆ ನನಗೆ 8 ಇಂಚಸ್ ಬೇಕು ಆರ್ಮೋಲು. 16 ಡಿವೈಡೆಡ್ ಬೈ 2 ಮಾಡಿಕೊಂಡ್ರೆ ನಮಗೆ 8 ಇಂಚಸ್ ಬರಬೇಕು. ಇದಕ್ಕಿಂತ ಮುಂಚಿತವಾಗಿ ನಮ್ಗೆ ಆರ್ಮೋಲ್ ಡೌನಿಂಗ್ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂತ ಜಸ್ಟ್ ಡಿವೈಡೆಡ್ ಬೈ 6 ಮಾಡ್ಕೋಬೇಕು. ಇದು 36 ಬ್ಲೌಸ್ ಆಗಿರೋದ್ರಿಂದ ನಾನು ಇದಕ್ಕೆ 1 ಇಂಚನ್ನ ಆ್ಯಡ್ ಮಾಡ್ಕೊಳ್ತೀನಿ. ಈಗ ನೋಡಿ ನನ್ನ ಒಂದು ಚೆಸ್ಟ್ ಬಂದು 36 ಇದೆ. 36 ಡಿವೈಡೆಡ್ ಬೈ 6 ಮಾಡ್ಕೊಳ್ಳಿ. ಎಷ್ಟು ಬಂತು? ನಮಗೆ 6 ಬಂತು. ಅದಕ್ಕೆ ನಿಮಗೆ ಬ್ರೈಟ್ನೆಸ್ ಜಾಸ್ತಿ ಇದೆ ಕಾಣಿಸ್ತಿರ್ಬೋದು, ಅದಕ್ಕೆ ಪ್ಲಸ್ 1 ಇಂಚನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಮಗೆ ಎಷ್ಟು? 7 ಇಂಚಸ್ಸು ನಮಗೆ ಆರ್ಮೋಲ್ ಅನ್ನೋದು ಬೇಕಾಗುತ್ತೆ. 7 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ನಾನು. ಇಲ್ಲಿ ನೋಡಿ ಇಲ್ಲಿಂದ 7 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿಂದ 1 ಇಂಚು ಶೋಲ್ಡರ್ ಸ್ಲೋಪು, ಇಲ್ಲಿಂದ 7 ಇಂಚು ನನಗೆ ಆರ್ಮೋಲ್ ಡೌನಿಂಗ್ ಅನ್ನೋದು ಬರುತ್ತೆ. ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋಬೇಕಾಗುತ್ತೆ ಈ ರೀತಿ. ಇಷ್ಟಾದಮೇಲೆ ಈಗ ನಾನು ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋದು. ನಮ್ಮ ಒಂದು ಚೆಸ್ಟ್ ಬಂದು 36 ಇದೆ ನೋಡಿ, 36. ಇದಕ್ಕೆ ನಾನು ಪ್ಲಸ್ ಇದು ಬ್ಯಾಕಲ್ಲಿ ಪ್ಯಾಕ್ನಕ್ ಆಗಿರುತ್ತೆ, ಯಾವುದೇ ರೀತಿ ಇದಕ್ಕೆ ಡೀಪ್ ಅನ್ನೋದಿರೋದಿಲ್ಲ. ಹಾಗಾಗಿ ನಮಗೆ ಲೂಸಿಂಗ್ ಕಂಪಲ್ಸರಿ ನಮಗೆ ಬೇಕಾಗುತ್ತೆ. ನಾನಿಲ್ಲಿ 36ಗೆ ಪ್ಲಸ್ ಕೊಟ್ಟಿದ್ದೀನಲ್ಲ 2.5ನ ಲೂಸಿಂಗ್ನ ಆ್ಯಡ್ ಮಾಡ್ಕೊಳ್ತೀನಿ. ಓಕೆನಾ, 2.5ನ ನನಗೆ ಆ್ಯಡ್ ಮಾಡಿಕೊಂಡ್ರೆ ನಮಗೆ 38.5 ಬರುತ್ತೆ. 38.5ನ ಡಿವೈಡೆಡ್ ಬೈ 4 ಮಾಡ್ಕೋಬೇಕು. ಎಷ್ಟು ಬಾಯಿತು? 9.6 ಬರ್ತಾಯಿದೆ. 9.6ಅಲ್ಲಿ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ 9.6ಗೆ. ಓಕೆನಾ, 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ನೀವೇನಾದರೂ ಬ್ಯಾಕ್ ಬಟನ್ ಇರ್ತಿದ್ದೀನಿ ಅಂದರೆ, ಸೊ ಕ್ಲೋಸ್ ಇಟ್ಕೊಂಡೆ ನೀವು ಬ್ಯಾಕ್ ಬಟನ್ ಇರ್ತಿದ್ದೀವಿ ಅಂದರೆ ನೀವು ಇಲ್ಲಿ ಪಟ್ಟಿಗೆ ಕಂಪಲ್ಸರಿ 1/2 ಇಂಚ್ ಮಾರ್ಜಿನ ಬಿಡಬೇಕಾಗುತ್ತೆ. ನಾನಿಲ್ಲಿ ಫ್ರಂಟುಕ್ಕೆ ಕೊಡ್ತಾ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿ ನಾನು ಮಾರ್ಜಿನ್ನ ಆ್ಯಡ್ ಮಾಡ್ತಾಯಿಲ್ಲ, ಹಾಗೆ ಡೈರೆಕ್ಟಾಗಿ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಷಯ ಅಂದರೆ, ನೀವೇನಾದರೂ ಬ್ಯಾಕ್ ಬಟನ್ ಕೊಡ್ತಿದ್ದೀನಿ ಅಂದರೆ ಓಪನ್ ನಿಮ್ಮ ಕಡೆ ಹಾಕ್ಕೊಳ್ಳಿ, ಕ್ಲೋಸಿಂಗು ಆ ಕಡೆ ಹಾಕ್ಕೊಳ್ಳಿ. ಸೊ ಆ ರೀತಿ ಮಾಡಿಕೊಂಡ್ರೆ ನಿಮಗೆ ಬ್ಲೌಸು ಲೈನಿಂಗ್ ಅನ್ನೋದು ಉಳಿಯುತ್ತೆ. ನೀವೇನಾದರೂ ಕನ್ಫ್ಯೂಸ್ ಆಗಿ ಈ ಕಡೆ ಕಟ್ ಮಾಡಿದ್ದೀರ ಅಂದರೆ ಕ್ಲೋಸಿಂಗ್ ಕಡೆ ನಿಮ್ಗೆ ಆ ಕಡೆ ಸಿಗೋದಿಲ್ಲ. ಸ್ಲೀವ್ಸ್ಗೆಲ್ಲ ಬಟ್ಟೆ ಎಕ್ಸ್ಟ್ರಾ ಬೇಕಾಗುತ್ತೆ. ಸೊ ಇಷ್ಟಾದಮೇಲೆ ನಾನೀಗ ವೇಸ್ಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ವೇಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೋಡಿ ನನ್ನ ವೇಸ್ಟ್ ಬಂದು 30 ಇದೆ. 30 ಡಿವೈಡೆಡ್ ಬೈ 4 ಮಾಡ್ಕೋಬೇಕು. 7.5 ಬರುತ್ತೆ. ಇದಕ್ಕೆ ಯಾವುದೇ ರೀತಿ ಲೂಸಿಂಗ್ ಎಲ್ಲ ಆ್ಯಡ್ ಮಾಡೋಂಗಿಲ್ಲ. ಸೊ ನಾನಿಲ್ಲಿ 7.5 7.5ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ 1 ಇಂಚ್ ಡಾಟ್ಗೋಸ್ಕರ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ
ಓಕೆನಾ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸಿ ಲೈನ್ನ ಡ್ರಾ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಎಲ್ಲ ಸೈಜ್ಗೂ 2.5 ನೀವು ಲೂಸಿಂಗ್ ಹ್ಯಾಡ್ ಮಾಡಿದ್ರೆ ಸಾಕಾಗುತ್ತಾ ಅಂತಲೂ ನಿಮ್ಗೆ ಡೌಟ್ ಬರ್ಬೋದು. ಕೆಲವೊಬ್ಬರಿಗೆ ನಿಮಗೆ ಬಾಡಿ ಹೆವಿ ಇತ್ತು ಅಂದರೆ, ಇವಾಗ ಚೆಸ್ಟ್ ಎಲ್ಲ ಹೆವಿ ಇತ್ತು ಅಂದಾಗ ನೀವು ಇನ್ನೂ ಒಂದು 1/2 ಇಂಚ್ ಲೂಸಿಂಗ್ ಹ್ಯಾಡ್ ಮಾಡ್ಕೊಳ್ಳಿ, ಅಂದರೆ 3 ಇಂಚಸ್ನ ಹ್ಯಾಡ್ ಮಾಡ್ಕೊಳ್ಳಿ. ನಿಮಗೆ ಅವಾಗ ಪರ್ಫೆಕ್ಟಾಗಿ ಚೆಸ್ಟ್ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಇಲ್ಲಾಂದರೆ ನೀವು ನಾರ್ಮಲ್ ಆಗಿದೆ ಬಾಡಿ ಚೆಸ್ಟ್ ಎಲ್ಲ ಅಂತಂದರೆ ನೀವು 2.5 ಇಂಚಿನ ಪ್ಲಸ್ ಮಾಡಿಕೊಂಡ್ರೆ, ಅಂದರೆ ಲೂಸಿಂಗ್ನ ಹ್ಯಾಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಓಕೆನಾ. ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಂದ ನೋಡಿ ಮಿಡ್ಲ್ ಪಾರ್ಟಿಗೆ 3.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಒಂದು 1/2 ಇಂಚು ಒಳಗಡೆಗೆ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಒಳಗಡೆಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇಲ್ಲೂ ಕೂಡ ಮಿಡ್ಲ್ ಪಾರ್ಟ್ ಎಲ್ಲಿದೆ ಎಲ್ಲಿಗೆ ಅಂತ ಮಿಡ್ಲ್ ಎಲ್ಲಿ ಬರುತ್ತೆ ಚೆಕ್ ಮಾಡ್ಕೊಳ್ಳಿ. ಇದು ಕೂಡ ಸೇಮ್ 3.5 ಇಂಚಿಗೆ ಮಿಡ್ಲ್ ಬರುತ್ತೆ. ಇಲ್ಲಿಂದ ನೀಟಾಗಿ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ನೀಟಾಗಿ ಶೇಪ್ ಅನ್ನೋದು ಕೊಡಬೇಕಾಗತ್ತೆ. ಈ ರೀತಿ ನಾನು ಸ್ಟಿಚಿಂಗ್ದು ಕೂಡ ಲೂಸಿಂಗ್ ಅನ್ನೋದು ಆ್ಯಡ್ ಮಾಡಿದ್ದೀನಿ ಇಲ್ಲಿ. ಸೊ ಇಷ್ಟಾದಮೇಲೆ ಒಂದು ಸಲ ಆರ್ಮೋಲ್ನ ಚೆಕ್ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟು ನೆಕ್ ವಿಡ್ತ್ನ ಮಾರ್ಕ್ ಮಾಡ್ಕೊಳ್ತೀನಿ. ನನಗೆ ಶೋಲ್ಡರ್ ಎಷ್ಟು, ನಿಮಗೆ ಶೋಲ್ಡರ್ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೊಳ್ಳಿ. ನನಗೆ ಶೋಲ್ಡರ್ ಒಂದು 3 ಇಂಚಸ್ ಬಂದರೆ ಸಾಕು, ರೆಡಿ. ಇಲ್ಲ 2.25 ಬಂದರೂ ಸಾಕು. ನಾನು ಇಲ್ಲಿ 3.25 ತೊಗೊಳ್ತಾ ಇದ್ದೀನಿ ಶೋಲ್ಡರ್ಗೆ. ಇದು ನಿಮ್ಮ ಚಾಯ್ಸು, ಓಕೆನಾ. ಇಲ್ಲ ಕಸ್ಟಮರ್ ಬ್ಲೌಸ್ ಹೊಲಿತಾ ಇದ್ದೀನಿ ಅಂದರೆ ಕಸ್ಟಮರ್ ಚಾಯ್ಸಿಗೆ ಬಿಟ್ಬಿಡಿ ಶೋಲ್ಡರ್ ಎಷ್ಟು ಬೇಕು ಅಂತ. ಅವನ್ನ ಕೇಳಿ ನೀವು ಡಿಸೈಡ್ ಮಾಡಬೇಕಾಗುತ್ತೆ. 4.5 ನೆಕ್ ವಿಡ್ತಿಗೆ ಬರುತ್ತೆ, ಓಕೆನಾ. ಇಲ್ಲಿಂದ ನಾನು ಒಂದು 2 ಇಂಚಸ್ ಅಷ್ಟು ಡೌನ್ ತೊಗೊಳ್ತೀನಿ. ಸೊ ನೀವು ಇದನ್ನು ಪ್ಯಾಕ್ ನೆಕ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ 2 ತೊಗೊಳ್ಳಿ. ಇಲ್ಲ ಅಂದರೆ ನೀವು ಇನ್ನೂ ಕಡಿಮೆನೂ ಮಾಡ್ಕೋಬೋದು. ಇನ್ನೂ ಜಾಸ್ತಿ ತೊಗೊಂಡ್ರೆ ನಿಮಗೆ ಅದು ಪ್ಯಾಕ್ ನೆಕ್ಕಾಗಿ ಕನ್ಸಿಡರ್ ಆಗೋಲ್ಲ. ಈ ರೀತಿ ನೀಟಾಗಿ ಮಾರ್ಕ್ನ ಮಾಡಿಕೊಂಡು ಇಲ್ಲೊಂದು ಬೋಟ್ ನೆಕ್ ಶೇಪ್ನ ಡ್ರಾ ಮಾಡ್ಕೋಬೇಕು. ನೋಡಿ ಈ ರೀತಿ ನೀಟಾಗಿ ಬೋಟ್ ನೆಕ್ ಶೇಪ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ನಾನು. ಇಲ್ಲಿಂದ ಶೋಲ್ಡರ್ ಸ್ಲೋಪ್ 1 ಇಂಚ್ ನಾವೇನು ಡೌನಿಂಗ್ ಮಾಡಿದ್ದೀವೋ, ಸೊ 1 ಇಂಚ್ಗೆ ನೀಟಾಗಿ ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ 1 ಇಂಚ್ಗೆ ಮಾರ್ಕಿಂಗ್ ಮಾಡಿಕೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಿಮಗೆ ಆರ್ಮೋಲ್ ಅನ್ನೋದು ಕರೆಕ್ಟಾಗಿ ಬರ್ತಿದೆಯಾ ಅಂತ. ನೋಡಿ ಇಲ್ಲಿ 1/2 ಇಂಚು ನಾನು ಶೋಲ್ಡರ್ ಅಟ್ಯಾಚಿಗೆ ಬಿಡ್ತೀನಿ. ಇಲ್ಲಿ ನಾನು ನೋಡಿ ಸ್ಟಿಚಿಂಗ್ ಮಾರ್ಜಿನ್ನ ಈ ರೀತಿ ಮಾರ್ಕ್ ಮಾಡಿಕೊಂಡು ನಾನು ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ. ನನಗೆ 8 ಇಂಚಸ್ ಬೇಕು ಆರ್ಮೋಲು, 8 ಇಂಚಸ್ ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ತೀನಿ. 8 ಇಂಚಸ್ ಬಂದಿಲ್ಲ ಅಂದರೆ ನಾವು ಇದನ್ನು ಎಕ್ಸ್ಟೆಂಡ್ ಮಾಡ್ಕೋಬೇಕಾಗತ್ತೆ. ನೋಡಿ ನಮಗೆ 8 ಇಂಚಸ್ಗಿಂತ ಜಾಸ್ತಿ ಬರ್ತಿದೆ, ಆಗ ನಾನು ಇದನ್ನು ಮೇಲೆ ತೊಗೊಳ್ತೀನಿ, ಓಕೆನಾ. ಈ ರೀತಿ ಮೇಲಕ್ಕೆ ತಗೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ. ಇಲ್ಲಿಂದ ನೋಡಿ 6.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 6.5ಗೆ ಅಂದರೆ 3.25 ಬರುತ್ತೆ. ಇಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಆರ್ಮ್ಸ್ ಕರ್ವ್ ಸ್ಕೇಲಲ್ಲಿ ಇಲ್ಲಿ ಶೇಪ್ನ ಡ್ರಾ ಮಾಡಬೇಕಾಗತ್ತೆ. ಇಲ್ಲಿಂದ ನಾನು ನೀಟಾಗಿ ಶೇಪ್ ಅನ್ನೋದು ಡ್ರಾ ಮಾಡ್ತೀನಿ ಈ ರೀತಿ. ಇವಾಗ ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ ನನಗೆ 8 ಇಂಚಸ್ ಬರುತ್ತಾ ಅಂತ. ನೋಡಿ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ ಬಿಟ್ಟು ಈ ರೀತಿ ಟೇಪ್ನ ಮೂವ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ ನಮಗೆ ಕರೆಕ್ಟಾಗಿ 8 ಇಂಚ್ ಅನ್ನೋದು ಬರ್ತಾಯಿದೆ. ಇಲ್ಲಿಗೆ ನನಗೆ ಕರೆಕ್ಟಾಗಿ ಆರ್ಮೋಲ್ ಲೈನ್ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ನಾನು ಇಲ್ಲಿಗೆ ಇದನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟ ಆಯ್ತಲ್ಲ. ಈ ರೀತಿ ಚೆಕ್ ಮಾಡಿಕೊಂಡು ನೀವು ಚೇಂಜಸ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ನೀವು ಹಾಗೇ ರ್ಯಾಂಡಮಾಗಿ ನೀವು ಕಟ್ ಮಾಡ್ಕೊಂಡು ಹೋದರೆ ನಿಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರದೇ ಹೋಗ್ಬೋದು. ಸೊ ಅದನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಇದು 8.25 ಇದೆ. 4.25ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಮಿಡ್ಲಿಗೆ. ಇಲ್ಲಿಂದ ಡಾಟ್ ಲೆಂತ್ ಸ್ವಲ್ಪ ಜಾಸ್ತಿನೇ ತೊಗೊಳ್ತೀನಿ, ಯಾಕಂದರೆ ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ ಡಾಟ್ ಲೆಂತ್ ಅನ್ನೋದು ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ನಿಮಗೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಡಾಟ್ ಲೆಂತ್ ಅನ್ನೋದು 5.5ವರೆಗೂ ಹೋಗ್ಬೋದು. 5.5ವರೆಗೂ ನೀವು ಡಾಟ್ ಲೆಂತ್ನ ಇಟ್ಕೊಂಡ್ರೂ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ನೋಡಿ ಈ ರೀತಿ 1/2 ಇಂಚ್ ಆ ಕಡೆ 1/2 ಇಂಚ್ ಕಡೆ ನೀಟಾಗಿ ಈ ರೀತಿ ಡಾಟ್ನ ಮಾರ್ಕಿಂಗ್ ಅನ್ನೋದು ಮಾಡಿಕೊಂಡೆ ನಾನಿಲ್ಲಿ. ಸೊ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಚೆಕ್ ಮಾಡ್ಕೊಳ್ಳೋಣ ನಮಗೆ ನೀಟಾಗಿ ಶೇಪ್ ಅನ್ನೋದು ಬಂದಿದೆಯಾ ಅಂತ. ನೋಡಿ ಬೋಟ್ ನೆಕ್ಗೆ ನೀಟಾಗಿ ಶೇಪ್ ಬಂದಿದೆ ಅಂತ ಚೆಕ್ ಮಾಡ್ಕೋಬೇಕು. ಶೇಪ್ ಅನ್ನೋದು ನಮಗೆ ಕರೆಕ್ಟಾಗಿ ಬಂದಿದೆ. ಇಷ್ಟು ಬ್ಯಾಕ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಇದು 1 ಇಂಚ್ ಡೌನಿಂಗ್ ಎಲ್ಲ ಸೈಜ್ಗೂ ಆಗುತ್ತಾ ಅಂತ ನೀವು ಕೇಳ್ಬೋದು. ಆಗುತ್ತೆ. ಇಫ್ ಇನ್ ಕೇಸ್ ನಿಮಗೇನೋ ಶೋಲ್ಡರ್ ಸ್ಲೋಪ್ ಜಾಸ್ತಿ ಇಲ್ಲ, ಅವ್ರಿಗೆ ಶೋಲ್ಡರ್ ಸ್ವಲ್ಪ ಲೆವೆಲ್ ಆಗಿದೆ ಅಂದರೆ ಒಂದು 3/4 ಇಂಚ್ ಮಾಡ್ಕೊಳ್ಳಿ. ಇಲ್ಲ ಶೋಲ್ಡರ್ ಸ್ಲೋಪ್ 1 ಇಂಚ್ ತೊಗೊಂಡ್ರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಸೊ ಇದ್ರ ಕಡೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಈಗ ಇಲ್ಲೊಂದು ಸಲ ಚೆಕ್ ಮಾಡ್ಕೊಳ್ಳಿ ನಿಮಗೆ ಈ ಲೈನು ಕರೆಕ್ಟಾಗಿ ಬರುತ್ತಾ ಅಂತ. ನೋಡಿ ಈ 90 ಡಿಗ್ರಿಯಲ್ಲಿ ಈ ಲೈನ್ಗೆ ನಾವು ಸ್ಟ್ರೈಟಾಗಿ ಈ ರೀತಿ ಸ್ಕೇಲ್ನ ಇಟ್ಟಾಗ
ನೋಡಿ ಇದನ್ನು ನೋಡಿ ಇದು ಸ್ವಲ್ಪ ಕ್ರಾಸ್ ಆಗಿ ರೀತಿ ಹಾಕ್ಕೊಳ್ಳಿ. ಆವಾಗ ನಿಮಗೆ ಸೈಡ್ ಜಾಯಿಂಟ್ ಕೊಡುವಾಗ ತುಂಬ ಚೆನ್ನಾಗಿ ಇಲ್ಲಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಸೊ ಇಷ್ಟು ಬ್ಯಾಕ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಈಗ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ನಾನು ಶೋಲ್ಡರ್ ಸ್ಲೋಪ್ನ ಮತ್ತೆ ಕಟ್ ಮಾಡ್ತೀನಿ. ಸೊ ಇದನ್ನು ಪ್ರಿನ್ಸಸ್ ಕಟ್ಟಲ್ಲೂ ನೀವು ಇದನ್ನು ಪ್ರಿನ್ಸಸ್ ಕಟ್ಟಲ್ಲೂ ಕಟ್ ಮಾಡ್ಕೋಬೋದು. ಸುಮಾರಷ್ಟು ವೀಡಿಯೋಗಳು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಪ್ರಿನ್ಸಸ್ ಕಟ್ ಬ್ಲೌಸಸ್ದು. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ಚೆಕ್ ಮಾಡಿ. ಎಲ್ಲ ಥರದ ಪ್ಯಾಟರ್ನ್ ಬ್ಲೌಸಸ್ಸು ಕೂಡ ನಾನು ಅಪ್ಲೋಡ್ನ ಮಾಡಿದ್ದೀನಿ. ಈಗ ಒಂದು ಸಲ ಲೆಂತ್ನ ಚೆಕ್ ಮಾಡೋಣ. ಸೊ ಲೆಂತನ್ನು ಚೆಕ್ ಮಾಡೋದು ಮರ್ತಿದ್ನಲ್ಲ ನೋಡಿ, ಈ ಥರ ನೀಟಾಗಿ ಮಿಡ್ಲಿಗೆ ಫೋಲ್ಡ್ ಮಾಡ್ಕೊಳ್ಳಿ. ಟೇಪ್ನ ಒಂದು ಮಾರ್ಕಿಂಗ್ ಅನ್ನೋದು ಮಾಡಿ ಇಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ನಮಗೆ ಬ್ಲೌಸ್ ರೆಡಿ ಲೆಂತ್ ಬೇಕಾಗಿರೋದು 14.5. ನೋಡಿ ಇಲ್ಲಿಂದ ನಮಗೆ ಚೆಕ್ ಮಾಡಿದಾಗ 15.5 ಬರ್ತಾ ಇದೆ. ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. 15.5 ನಮಗೆ ರೆಡಿ ಅನ್ನೋದು 14.5 ಬರುತ್ತೆ. ಹಾಗಾಗಿ ನಾನು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದು. ಇಷ್ಟು ಬ್ಯಾಕ್ ಪಾರ್ಟು. ಈಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಸೊ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಬಟ್ಟೆನ ಓಪನ್ ನನ್ನ ಕಡೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಓಪನ್ ಸೈಡ್ ನನ್ನ ಕಡೆ ಹಾಕ್ಕೊಂಡು ಈ ಬ್ಯಾಕ್ ಪಾರ್ಟ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಸೇಮ್ ಇದನ್ನು ಇದ್ರ ಮೇಲೆ ಪ್ಲೇಸ್ ಮಾಡಿ ನೋಡಿ. ಇಲ್ಲಿ ಕಂಪಲ್ಸರಿ ಉಪ್ಪಟ್ಟೆ ಇಪ್ಪಟ್ಟಿಗೆ ಕ್ಲಾತ್ನ ಬಿಡಬೇಕಾಗತ್ತೆ. ಇದು ಕಂಪಲ್ಸರಿ ಆಗಿರುತ್ತೆ. ಇಲ್ಲೇನು ಮಾರ್ಜಿನ್ನ ನೀವು 1/2 ಇಂಚಷ್ಟು ಮಾರ್ಜಿನ್ನ ಬಿಡಬೇಕಾಗತ್ತೆ. ಸೊ ಈ ರೀತಿ ಇಟ್ಕೊಂಡು ಜಸ್ಟ್ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳಿ. ಬ್ಯಾಕ್ ಪಾರ್ಟ್ ರೆಫರೆನ್ಸ್ಗೋಸ್ಕರ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಏನೇನೆಲ್ಲ ಚೇಂಜಸ್ ಮಾಡ್ಕೋಬೇಕು ಫ್ರಂಟಿಗೆ ಅನ್ನೋದು ಕೂಡ ನಾನು ಡೀಟೇಲ್ಡಾಗಿ ಹೇಳ್ಕೊಡ್ತೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಮೆಥಡಲ್ಲಿ ಕಟ್ ಮಾಡಿದ್ರೆ ನಮಗೆ ಬ್ಲೌಸು ಯಾವುದೇ ರೀತಿ ರಿಂಕಲ್ ಪ್ರಾಬ್ಲಮ್ ಬರ್ದಿರ ನೀಟಾಗಿ ಮ್ಯಾಚ್ ಆಗುತ್ತೆ ಅಂತ. ನಾವು ಅಲ್ಲಲ್ಲಿ ಕೆಲವೊಂದು ಟಿಪ್ಸ್ನ ಕೊಟ್ಟಾಗ ಅದು ನಿಮಗೆ ತುಂಬಾ ಯೂಸಸ್ ಆಗಬಹುದು. ಹಾಗಾಗಿ ಹೇಳೋದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಅಂತ ಹೇಳ್ತಿರ್ತೀವಲ್ಲ. ಸೊ ಇದಕ್ಕೇ ನೋಡಿ, ಈಗ ಟ್ಯಾಪ್ ಮಾಡ್ಕೊಳ್ಳಿ. ಈ ರೀತಿ ಟ್ಯಾಪ್ ಮಾಡಿದಾಗ ನಮಗೆ ಒಂದು ಐಡಿಯಾ ಬಂದುಬಿಡುತ್ತೆ ಬ್ಯಾಕಲ್ಲಿ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂತ. ಸೊ ಫ್ರಂಟಲ್ಲಿ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ನಮಗೆ ಈಸಿ ಆಗುತ್ತೆ. ಇಷ್ಟಾದಮೇಲೆ ನೋಡಿ, ನಾನಿಲ್ಲಿ ಫ್ರಂಟಲ್ಲಿ ಡೀಪ್ ನೆಕ್ನ ಕೊಡ್ತಿದ್ದೀನಲ್ಲ. ಸೊ ಹಾಗಾಗಿ ಟೋಟಲ್ ನಾನು ಬ್ಲೌಸು ತೊಗೊಂಡಿರೋದು ಎಷ್ಟು ಶೋಲ್ಡರ್ ಅಂದರೆ 7.25 ತೊಗೊಂಡಿದ್ದೀನಿ. ಇಲ್ಲಿ ನೋಡಿ 1/2 ಇಂಚು ನನಗೆ ಇಲ್ಲಿ ಸ್ಟಿಚಿಂಗ್ ಉಪ್ಪಟ್ಟೆ ಇಪ್ಪಟ್ಟಿಗೆ ಬಿಟ್ಟು ಇಲ್ಲಿಂದ ಏನು 7.25 ತೊಗೊಂಡು 7.25 ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ತೀನಿ. ಇದರಲ್ಲಿ ನಾನು ಟೋಟಲ್ ಶೋಲ್ಡರಲ್ಲಿ ನಾನು 1.5 ಇಂಚನ್ನ ಮೈನಸ್ ಮಾಡ್ತಾಯಿದ್ದೀನಿ. ಓಕೆನಾ, 1.5 ಇಂಚನ್ನ ಮೈನಸ್ ಮಾಡಿದ್ರೆ ನನಗೆ ರೆಡಿ ಅನ್ನೋದು 6 ಇಂಚಸ್ ಬರ್ತಾಯಿದೆ ಶೋಲ್ಡರ್ ಅನ್ನೋದು. ಇದರಲ್ಲಿ ನಾನು ನೆಕ್ ಬಿಡ್ತು ಮತ್ತು ಶೋಲ್ಡರ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತೀನಿ. ಶೋಲ್ಡರ್ ಬೇಕಾಗಿರೋದು ನನಗೆ 3.25. ಸೊ ಬ್ಯಾಕ್ ಪಾರ್ಟಲ್ಲಿ ಏನು ತೊಗೊಂಡಿದ್ದೀವೋ ಸೇಮ್ ಅದೇ ತೊಗೋಬೇಕು. ಫ್ರಂಟ್ ಪಾರ್ಟಲ್ಲೂ ಯಾವುದೇ ರೀತಿಯಲ್ಲಿ ವ್ಯತ್ಯಾಸ ಅನ್ನೋದು ಬರಬಾರ್ದು. ಉಳಿದಿದ್ದನ್ನು ನಾನು ಈ ಒಂದು ನೆಕ್ ಬಿಡ್ತು 2.25 ಉಳಿದಿದ್ದನ್ನು ತೊಗೊಳ್ತಾ ಇದ್ದೀನಿ. ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನನಗಿಲ್ಲಿ 7.25 1.5 ಹೋದರೆ ನಮಗೆ 6.25 ಬರುತ್ತೆ. ಓಕೆನಾ, 6.25 3.25 ನಾನಿಲ್ಲಿ ಶೋಲ್ಡರ್ಗೆ ತಗೊಳ್ತಾ ಇದ್ದೀನಿ. ಉಳಿದಂತಹ 3 ಇಂಚಸ್ ನಾನು ನೆಕ್ ವಿಡ್ತ್ಗೆ ತಗೊಳ್ತಾ ಇದ್ದೀನಿ. ನೆಕ್ ಡೀಪ್ ಬಂದು ಇಲ್ಲಿ ನೀವು 8 ಇಂಚಸ್ವರೆಗೂ ಹೋಗ್ಬೋದು. ಅಂದರೆ ನಿಮಗೆ ಬ್ಯಾಕಲ್ಲಿ ಕ್ಲೋಸ್ ಇರುತ್ತಲ್ಲ, ನಿಮ್ಗೆ ಯಾವುದೇ ರೀತಿ ಶೋಲ್ಡರ್ ಪ್ರಾಬ್ಲಮ್ಮು ಏನೂ ಬರೋದಿಲ್ಲ. ನೀವು 8 ಇಂಚಸ್ವರೆಗೂ ಹೋಗ್ಬೋದು ಫ್ರಂಟಲ್ಲಿ ಡೀಪ್ ಅನ್ನೋದು. ಓಕೆನಾ, ನಾನಿಲ್ಲಿ ನೋಡಿ 8 ಇಂಚಸ್ ತೊಗೊಳ್ತಾ ಇದ್ದೀನಿ ಫ್ರಂಟಲ್ಲಿ ಡೀಪ್ನ. ಇಲ್ಲೇನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಸೇಮ್ ಅದೇ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಗೆ ಇನ್ನು ಸ್ವಲ್ಪ ಬ್ರಾಡ್ ಆಗಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಬ್ರಾಡಾಗಿ ಮಾರ್ಕ್ ಮಾಡ್ಕೋಬೋದು. ನೋಡಿ 3 ಇಂಚಿದೆ, ನಾನಿಲ್ಲಿ 3.25ವರೆಗೂ ಹೋಗ್ತೀನಿ. 3.25 ಹೋಗಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಈ ರೀತಿ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವು ನೋಡಿ ನೆಕ್ ಇದು ಶೋಲ್ಡರ್ ಸ್ಲೋಪ್ ಏನು ಮಾಡಿದ್ದೀವಿ ನೋಡಿ, ಏನು ಸ್ಲೋಪ್ ತೊಗೊಂಡಿದ್ದೀವೋ ಸೇಮ್ ಅದೇ ಸ್ಲೋಪಲ್ಲೇ ನಾವಿಲ್ಲಿ ಮಾರ್ಕ್ ಮಾಡ್ಕೊಂಡಾಗ ನಮಗೆ ನೋಡಿ ಇದು 1 ಇಂಚ್ ಆಗಿತ್ತಲ್ಲ, ಇಲ್ಲಿ 1/2 ಇಂಚ್ ಅಷ್ಟೇ ಸ್ಲೋಪ್ ಬರುತ್ತೆ ಫ್ರಂಟಲ್ಲಿ. ಬ್ಯಾಕಲ್ಲಿ 1 ಇಂಚಲ್ಲ, ಫ್ರಂಟಲ್ಲಿ ನಮಗೆ 1/2 ಇಂಚು ಸ್ಲೋಪ್ ಬರುತ್ತೆ. 1/2 ಇಂಚ್ ಅಷ್ಟೇ ಶೋಲ್ಡರ್ ಸ್ಲೋಪ್ ಬರುತ್ತೆ. ನಾವಿಲ್ಲಿಂದ ಬ್ಯಾಕಲ್ಲಿ ಏನು 6.5 ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಇಲ್ಲಿ ಕೂಡ 6.5 ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಬ್ಯಾಕಲ್ಲಿ ಎಷ್ಟು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂತ. ನೋಡಿ 6.5, ಇಲ್ಲೂ ಕೂಡ ನಾನು 6.5ಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ, ಇಲ್ಲಿ 6.5ಗೆ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿಂದ ಎಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀವಿ ನೋಡ್ಕೊಳ್ಳಿ. 6.5 ಇಲ್ಲೂ ಕೂಡ
6 ಇಂಚ್ ನಾನು ಇಲ್ಲಿ ಉಪ್ಪಟ್ಟೆ ಪಟ್ಟಿಗೆ ಬಿಟ್ಟಿದ್ದೀನಲ್ಲ, ಇಲ್ಲೂ ಕೂಡ 6.5ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಡ್ರಾ ಮಾಡ್ಕೊಂಡಿದ್ದ ಆದಮೇಲೆ ಈಗ ನಾವು ಫ್ರಂಟಲ್ಲಿ ಶೇಪ್ನ ಕೊಡೋದು. ನೋಡಿ, ಇಲ್ಲಿಂದ ಒಂದು 1/4 ಇಂಚಷ್ಟು ಒಳಗಡೆಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಈ ರೀತಿ ಹಾಕ್ಕೊಂಡು ಇಲ್ಲಿ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ಶೇಪ್ನ ಕೊಡಬೇಕು. ನೋಡಿ, ಈ ರೀತಿ ನೀಟಾಗಿ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ಶೇಪ್ ಅನ್ನೋದು ಡ್ರಾ ಮಾಡ್ತಾಯಿದ್ದೀನಿ. ಸೊ ನೀಟಾಗಿ ಫ್ರೀ ಹ್ಯಾಂಡಲ್ಲಿ ಬೇಕಾದ್ರೂ ನೀವು ಈ ರೀತಿ ಡ್ರಾನ ಮಾಡ್ಕೊಳ್ಳಿ. ಇಷ್ಟು ಡ್ರಾ ಮಾಡಿದ ಆದಮೇಲೆ ಈಗ ಇಲ್ಲಿ 2 ಇಂಚಸ್ ಅಷ್ಟು ಮೈನಸ್ ಮಾಡ್ತೀವಲ್ಲ, ನಾನಿಲ್ಲಿ ಕಪ್ ಶೇಪ್ ನನಗಿನ್ನೂ ಫ್ರೀ ಆಗಬೇಕು. ನಾನಿಲ್ಲಿ 1.5 ಇಂಚಷ್ಟೇ ಮೈನಸ್ ಮಾಡ್ತೀನಿ. ಯೂಶ್ವಲಿ ಎಲ್ಲ ಬ್ಲೌಸ್ಗೂ 2 ಇಂಚಸ್ ಮೈನಸ್ ಮಾಡ್ತೀನಿ. ಇಲ್ಲಿ ನಾನು 1.5 ಇಂಚನ್ನ ಮೈನಸ್ ಮಾಡಿ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ತೀನಿ. ಸೊ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ಡ್ರಾ ಮಾಡ್ಕೊಂಡಿದ್ದು ಆದಮೇಲೆ ಇಲ್ಲಿಂದ ನೋಡಿ 2.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇದು ಮೇಯ್ನ್ ಡಾಟು, ಇದು 2.75ಗೆ. ಇಲ್ಲಿಂದ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ 2.75ಗೆ ಡಾಟ್ ವಿಡ್ತ್ನ ತೊಗೊಳ್ತಾ ಇದ್ದೀನಿ. ಸೊ ನೆಕ್ಸ್ಟು ಅಫೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಅಫೆಕ್ಸ್ ಪಾಯಿಂಟ್ ಒಂದು 9.5 ಇದೆ. ಸೊ ಸ್ಟಿಚಿಂಗ್ ಮಾರ್ಜಿನು ಸೇರಿ 10 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿ ಇಲ್ಲಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಇಲ್ಲಿಂದ ನೋಡಿ, ಈ ಡಾಟ್ ಲೆಂತ್ ಬಂದು ನಾನಿಲ್ಲಿ 2.5 ಇಂಚಸ್ನ ಇಡ್ತಾಯಿದ್ದೀನಿ. 2.5 ಇಂಚಸ್ಸು ಇಡ್ತಾಯಿದ್ದೀನಿ. ಇಲ್ಲಿ ನೋಡಿ 2.75 ತೊಗೊಳಲ್ಲ, ಇದು ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡಿ ಇದೆಲ್ಲ ಲೆಂತ್ ಬಂದು ನಾನು 2.25 ಸೇಮ್ 2.25 ಇದೆ ಏನು ವಿಡ್ತ್ ತೊಗೊಂಡಿದ್ದೀನೋ ಈ ಲೆಂತು ಕೂಡ 2.25ನೇ ಇಡ್ತಾಯಿದ್ದೀನಿ ನಾನು. ಇಲ್ಲಿಂದ ಇಲ್ಲಿಗೆ ನೀಟಾಗಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ ಈ ರೀತಿ. ಓಕೆನಾ, ಇದು ಅಷ್ಟೇ. ಇಲ್ಲಿ ಡಾಟ್ ನೀವು ವಿಡ್ತ್ ಬಂದು ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚು, ಟೋಟಲಾಗಿ 1/2 ಇಂಚ್ ವಿಡ್ತ್ ಅನ್ನೋದು ಇಲ್ಲಿ. ಸೊ ಇದು 2.25 ಮಿಡ್ಲಲ್ಲಿ ಮಾರ್ಕ್ ಮಾಡಿ, ಇದು ಲೆಂತು ಅಷ್ಟೇ 2.25, ವಿಡ್ತು ಬಂದು 2.25 ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಇಲ್ಲಿಂದ ಇಲ್ಲಿಗೆ ನೀಟಾಗಿ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ಇದರ ಲೆಂತ್ ಬಂದು 3 ಇಂಚಸ್ ಇಲ್ಲಿ ಸಾಕಾಗುತ್ತೆ. ಇಷ್ಟಾದಮೇಲೆ ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನಮ್ಮ ಚೆಸ್ಟ್ ಮಾರ್ಕ್ ಮಾಡ್ಕೊಳ್ಳೋಣ. ಫಸ್ಟ್ ನೋಡಿ 9 ಇಂಚಸ್ಸು ಚೆಸ್ಟ್ ಅಲ್ವಾ, ನಾನಿಲ್ಲಿ ಲೂಸಿಂಗ್ನ ಸೇರಿಸಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಚೆಸ್ಟ್ ಬಂದು 36, ಇದಕ್ಕೆ ಪ್ಲಸ್ 2.5ನ ಆ್ಯಡ್ ಮಾಡ್ಕೊಂಡ್ವಲ್ಲ, ನಮಗೆ 38.5 ಬಂತು. ಅದರಲ್ಲಿ ಡಿವೈಡೆಡ್ ಬೈ 4 ಮಾಡ್ಕೊಂಡಾಗ 9.6 ಬಂದಿದೆಯಲ್ಲ. ನೋಡಿ, 9.6ನ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಇನ್ನೊಂದು ಪಾಯಿಂಟ್ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ಕಡಿಮೆ ಆಗ್ದಂಗೆ ನೋಡ್ಕೋಬೇಕಾಗತ್ತೆ ನೀವು. ಓಕೆನಾ, 9.6ನ ಮಾರ್ಕ್ ಮಾಡಿಕೊಂಡೆ, 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನು. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನಮಗೆ ಚೆಸ್ಟ್ ಲೈನು ಇದಲ್ವಾ, ಫಿಟ್ಟಿಂಗ್ ಲೈನು, ಇಲ್ಲಿಂದ ಒಂದು ಸಲ ನಾವು ಆರ್ಮೋಲ್ನ ಚೆಕ್ ಮಾಡ್ಕೊಳ್ಳೋಣ. ನಮಗೆ ಬೇಕಾಗಿರೋ ಆರ್ಮೋಲ್ ಬಂದು 8 ಇಂಚಸ್ಸು. ನೋಡಿ, 8 ಇಂಚಸ್ ನಮಗೆ ಇಲ್ಲಿಗೆ ಬರ್ತಿದೆ. 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ಗೆ ಹೋದರೆ ನಮಗೆ ಇಲ್ಲಿ 1/4 ಇಲ್ಲ ನಿಯರ್ 1.5 ಅಷ್ಟೇ ಈ ಡಾಟ್ ಅನ್ನೋದು ಬರ್ತಾಯಿದೆ. ಈಗ ಇಲ್ಲಿಂದ ನೋಡಿ, ಈ ಕಡೆಗೆ ಒಂದು 1/2 ಇಂಚಷ್ಟು, 1/2 ಇಂಚ್ಗಿಂತ ಒಂದು ಲೈನ್ ಜಾಸ್ತಿ ಹಾಕ್ಕೊಳ್ಳಿ. ಈ ಕಡೆ 1/2 ಇಂಚ್ಗಿಂತ ಒಂದು ಲೈನ್ನ ಜಾಸ್ತಿ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ನಾವು ಡಾಟ್ನ ಮಾರ್ಕ್ ಮಾಡಿಕೊಂಡ್ರೆ ಕಪ್ ಶೇಪ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು. ಕಪ್ ಶೇಪ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ನೋಡಿ, ಸ್ವಲ್ಪ ಸ್ಲೋಪ್ ಈ ರೀತಿ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಇದು ನಾವು ಸ್ಟಿಚಿಂಗ್ ಮಾಡಿದ್ಮೇಲೆ ಈ ಎಕ್ಸಸ್ಸನ್ನು ಕಟ್ ಮಾಡಿದ್ರೆ ನಮಗೆ ಇಲ್ಲಿ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ, ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನೋಡಿ, ಇಲ್ಲಿಂದ ಉಪ್ಪಟ್ಟಿ ಐಪಟ್ಟಿ ಲೆಂತ್ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಡೈರೆಕ್ಟಾಗಿ 1.5 ಇಂಚು ಮೈನಸ್ನ ಮಾಡ್ತಿದ್ದೀನಿ. 1.5 ಇಂಚು ಮೈನಸ್ ಮಾಡಿದ್ದಾದಮೇಲೆ ನೋಡಿ, ಇಲ್ಲಿಂದ ನನಗಿಲ್ಲಿ ಬೇಕಾಗಿರೋದು 15 ಇಂಚು. 15 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಆಲ್ರೆಡಿ ನಾನಿಲ್ಲಿ 2 ಇಂಚಸ್ಗಿಂತ ಕಡಿಮೆನೇ ತೊಗೊಂಡಿರೋದ್ರಿಂದ ನನಗಿಲ್ಲಿ ಜಾಸ್ತಿ ಏನು ಕ್ಲಾತು ಇಡಿಸೋದಿಲ್ಲ. ನಾನು ನೋಡಿ ಜಸ್ಟ್ ಒಂದು 1/2 ಇಂಚಷ್ಟು ಇಲ್ಲಿ ತೊಗೊಂಡಿದ್ದೀನಿ ಅಷ್ಟೇ. ಇಲ್ಲಿಂದ ನೀಟಾಗಿ ರೀತಿ ಶೇಪ್ನ ಡ್ರಾ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಫ್ರೀ ಹ್ಯಾಂಡಲ್ಲಿ ಬೇಕಾದ್ರೂ ನೀವು ಡ್ರಾ ಮಾಡ್ಕೋಬೋದು. ಇಲ್ಲಿಂದ ನೀಟಾಗಿ ನಾವು ಚೆಕ್ ಮಾಡ್ಕೋಬೇಕು ಎಷ್ಟು 7.5 ನನಗೆ ವೇಸ್ಟ್ ಬೇಕಾಗಿರೋದು. ನೋಡಿ, ಇಲ್ಲಿಂದ ಇಲ್ಲಿಗೆ 3 ಇಂಚಸ್ ಬರ್ತಿದೆ. ಇಲ್ಲಿಂದ ಕಂಟಿನ್ಯೂ ಮಾಡೋಣ 3 ಇಂಚಸ್ಸು. ಓಕೆನಾ, 7.5 ನನಗೆ ವೇಸ್ಟ್ ಬೇಕಾಗಿರೋದು. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ನು. ಓಕೆನಾ, ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಶೇಪ್ ನೋಡಿ, ಈ ರೀತಿ ಶೇಪ್ ಅನ್ನೋದು ಕೊಡ್ತೀನಿ ನಾನು. ನಿಮಗೆ ಡಾಟು ಇನ್ನೂ ಸ್ವಲ್ಪ ನಮಗೆ ಇಲ್ಲಿ ಡಾಟ್ ಬೇಡ ನಮಗೆ ಅನ್ನೋದಾದರೆ ನೀವು ಈ ಒಂದು ಲೈನ್ನ ಇನ್ನೂ ಮೇಲಕ್ಕೆ ತೊಗೊಂಡು ಹೋಗ್ಬೋದು. ಓಕೆನಾ, ಈ ರೀತಿ ಕೂಡ ತೊಗೊಂಡು ಹೋಗ್ಬೋದು.
ಈ ರೀತಿ ಕೂಡ ಒಂದು ಸಲ ಮಾರ್ಕ್ ಮಾಡಿ ನೋಡಿ. ನಿಮಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ನೋಡಿ, ಈ ಮೆಥಡಲ್ಲಿ ನೀವು ಕಟ್ ಮಾಡಿಕೊಂಡ್ರು ನಿಮಗೆ ಕಪ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ನಿಮಗೆ 4th ಡಾಟ್ ಬೇಕು ಅಂದರೆ ಸೊ ನೋಡ್ಕೊಳ್ತೀನಿ ನಾನು ಸೈಡಲ್ಲಿ. ನನಗೆ 4th ಡಾಟ್ ಅವಶ್ಯಕತೆ ಇದ್ದರೆ ಮಾತ್ರ ನಾನು ಸ್ಟಿಚ್ ಮಾಡ್ಕೊಳ್ತೀನಿ, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ತೀನಿ. ನೋಡಿ, ಈ ಒಂದು ಚೆಸ್ಟ್ ಲೈನ್ ಇದೆಯಲ್ಲ, ಅಫೆಕ್ಸ್ ಲೈನು, ಈ ಅಫೆಕ್ಸ್ ಲೈನ್ ಮೇಲೇ ನಾನು 4th ಡಾಟ್ನು ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಷ್ಟಾದಮೇಲೆ ನಿಮಗೆ ಫ್ರಂಟಲ್ಲಿ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಡ್ರಾ ಮಾಡ್ಕೋಬೋದು. ನಾನು ನೋಡಿ ಇಲ್ಲಿಂದ, ಸೊ ಇದು ನಿಮ್ಮ ಚಾಯ್ಸು, ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಡ್ರಾ ಮಾಡ್ಕೋಬೋದು. ನಾನು ಜಸ್ಟ್ ಈ ರೀತಿ ಡ್ರಾ ಮಾಡ್ತಾಯಿದ್ದೀನಿ ನೋಡಿ, ಈ ರೀತಿ ಡ್ರಾ ಮಾಡ್ತಾಯಿದ್ದೀನಿ. ನಿಮಗೆ ಇದು ಇನ್ನೂ ಸ್ವಲ್ಪ ಮೇಲಕ್ಕೆ ಬೇಕು ಅಂದರೆ, ಫಾರ್ ಎಕ್ಸಾಂಪಲು ನೋಡಿ ಈ ರೀತಿ ನೀವು ಇನ್ನೂ ಸ್ವಲ್ಪ ಮೇಲಕ್ಕೆ ತೊಗೊಳ್ತೀನಿ, ಶೇಪು ನಮಗೆ ನೀಟಾಗಿ ಕಾಣುತ್ತೆ ಅನ್ನೋದಾದರೆ ನೀವು ಈ ಥರ ಮೇಲಕ್ಕೂ ಕೂಡ ತೊಗೋಬೋದು. ಓಕೆನಾ? ಈ ರೀತಿ ಮೇಲಕ್ಕೆ ತೊಗೊಂಡು ನೀವು ಶೇಪ್ ಅನ್ನೋದು ಡ್ರಾ ಮಾಡಿಕೊಂಡ್ರೆ ನಿಮಗಿನ್ನೂ ಚೆನ್ನಾಗೇ ಬರುತ್ತೆ. ಈ ರೀತಿ ಇದಕ್ಕೆ ಕ್ಯಾನ್ವಾಸ್ ಕೊಡ್ತೀನಿ ಅಂದರೆ ಕ್ಯಾನ್ವಾಸ್ ಕೊಟ್ಕೋಬೋದು, ಇಲ್ಲ ಪೈಪಿಂಗ್ ಕೊಡ್ತೀನಿ ಅಂದರೆ ಪೈಪಿಂಗ್ ಕೊಡ್ಬೋದು. ಅದು ನಿಮ್ಮ ಚಾಯ್ಸು. ಓಕೆನಾ? ನೋಡಿ, ಈ ರೀತಿ ನಾನು ಫ್ರಂಟ್ ಮಾರ್ಕಿಂಗ್ ಅನ್ನೋದು ಮುಗೀತು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಈಗ ಇದಕ್ಕೆ ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೊಳ್ತೀನಿ, ನನಗೆ ಸ್ಟಿಚಿಂಗ್ ಈಸಿ ಆಗಲಿ ಅಂತ ಈ ರೀತಿ ಮಾಡ್ಕೊಳ್ಳೋದು ನಾನು. ಸೊ ಇದು ನಿಮಗೆ 4th ಡಾಟ್ ಆಪ್ಷನಲ್ಲು, ನಿಮಗೆ ಬೇಕಾದರೆ ಡಾಟ್ನ ಸ್ಟಿಚ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಸೊ ಈಗ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮಗೆ ಮುಂಚಿತವಾಗಿ ಬರುತ್ತೆ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ, ಇದನ್ನು ಸ್ವಲ್ಪ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿಕೊಂಡು ನಾವು ಡಾಟ್ನ ಸ್ಟಿಚ್ ಮಾಡಿದ್ದಾದಮೇಲೆ ಅದನ್ನು ಕಟ್ ಮಾಡಿಕೊಂಡ್ರೆ ನಿಮಗೆ ಆರ್ಮೋಲ್ ಶೇಪ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ರೇ ಗೊತ್ತಾಗೋದು ನಮಗೆ ಚೇಂಜಸ್ ಎಲ್ಲ. ಸೊ ಹಾಗಾಗಿ ನಾನೇ ಪ್ರತಿಯೊಂದು ಸಲ ಹೇಳೋದು ನಿಮಗೆ ಟ್ರೈ ಮಾಡಬೇಕು. ನೀವು ಟ್ರೈ ಮಾಡಿದ್ರೇ ನಿಮಗೆ ಚೇಂಜಸ್ ಗೊತ್ತಾಗೋದು. ನೀವು ಒಂದೇ ಪ್ಯಾಟ್ರನಲ್ಲಿ ನೀವು ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀರಾ, ಸೊ ಪ್ಯಾಟ್ರನ್ನ ಚೇಂಜ್ ಮಾಡಿ. ಸೊ ಒಂದೇ ಮೆಥಡಲ್ಲಿ ಕಟ್ಟಿಂಗ್ ಮಾಡ್ತಾಯಿದ್ದೀರಾ, ಒಂದು ಸಲ ಮೆಥಡ್ನ ಚೇಂಜ್ ಮಾಡಿ ನೋಡಿ, ನಿಮಗೆ ಫಿಟ್ಟಿಂಗ್ ಯಾವ ರೀತಿ ಕೂತ್ಕೊಳ್ಳುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಬ್ಲೌಸು ಕಟ್ಟಿಂಗ್ ಅನ್ನೋದು, ಸ್ಟಿಚಿಂಗ್ ಅನ್ನೋದು ಬಂದುಬಿಡುತ್ತೆ. ಒಂದೇ ಮೆಥಡಲ್ಲಿ ನೀವು ಕಟ್ ಮಾಡ್ತಾಯಿದ್ರೆ ನೀವು ಒಂದು ಸಲ ಚೇಂಜಸ್ ಮಾಡ್ಕೊಂಡು ನೋಡಿ, ಗೊತ್ತಾಗುತ್ತೆ. ಈಗ ಫ್ರಂಟು ಬ್ಯಾಕು ಮುಗೀತು ನೋಡಿ. ಈಗ ಫ್ರಂಟು ಬ್ಯಾಕು ಕಟ್ಟಿಂಗ್ ಆಯಿತು. ಈಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಸ್ಲೀವ್ ಲೆಂತು ನೀವು ಎಷ್ಟು ಅಂತ ಚೆಕ್ ಮಾಡ್ಕೊಳ್ಳಿ. ಮಾರ್ಜಿನ್ ಸಮ ಇರಲ್ಲ, ಸೊ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ಮಾರ್ಜಿನ್ ಸಮ ಮಾಡಿಕೊಂಡು ನೀವು ಸ್ಲೀವ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ 1/2 ಇಂಚ್ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕಾಗುತ್ತೆ. ನೀವು ಪೈಪಿಂಗ್ ಕೊಡ್ತೀನಿ ಅಂದರೆ ಪೈಪಿಂಗ್ನ ಕೊಟ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಪೈಪಿಂಗ್ನ ಕೊಡ್ತಿದ್ದೀನಿ. ಪೈಪಿಂಗ್ಗೆ ಮಾರ್ಜಿನ್ ನಾನು ಜಸ್ಟ್ 1/4 ಇಂಚಷ್ಟು ಕೊಡ್ತಿದ್ದೀನಿ, ಜಾಸ್ತಿ ಏನು ಕೊಟ್ಟಿಲ್ಲ. ಪೈಪಿಂಗ್ ಆದರೆ 1/4 ಇಂಚ್ ಮಾರ್ಜಿನ್ ಸಾಕು. ನೀವು ಹಾಗೆ ಸ್ಟಿಚ್ ಮಾಡ್ಕೊಳ್ತೀವಿ ಅನ್ನೋದಾದರೆ ನೀವು ಒಂದು 1/2 ಇಂಚ್ ಕಂಪಲ್ಸರಿ ಮಾರ್ಜಿನ್ನ ಬಿಟ್ಕೊಳ್ಳಿ. ಇಷ್ಟಾದಮೇಲೆ ಈಗ ನಾನು ಸ್ಲೀವ್ ಲೆಂತ್ 11 ಇಂಚು ನೋಡಿ, ಸ್ಲೀವ್ ಲೆಂತು 11 ಇಂಚು. 1/2 ಇಂಚ್ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಬೇಕಲ್ಲ, 1/2 ಇಂಚ್ ಎಕ್ಸ್ಟ್ರಾ ಇಲ್ಲಿ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ 11 ಇಂಚ್ಗೆ. ಇವಾಗ ಒಂದು ಸ್ಟ್ರೈಟ್ ಲೈನ್ನ, ಇದು ಸ್ಟಿಚಿಂಗ್ ಮಾರ್ಜಿನು, ಕನ್ಫ್ಯೂಸ್ ಆಗಬೇಡಿ, ಇದು ಸ್ಟಿಚಿಂಗ್ ಮಾರ್ಜಿನ್ ಅಂತ ಬಿಟ್ಟಿರುವಂಥದ್ದು. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಮಗೆ ಬೇಕಾಗಿರೋದು ಬ್ಯಾಕ್ ಪಾರ್ಟ್ನ ತಗೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ರೀತಿ ಸ್ಟಿಚಿಂಗ್ ಮಾರ್ಜಿನ್ನ ಆ್ಯಡ್ ಮಾಡ್ಕೊಳ್ದೆ ನೋಡಿ, ಈ ಎಡ್ಜಿಗೆ ನೀಟಾಗಿ ಈ ರೀತಿ ಟೇಪ್ನ ಈ ರೀತಿ ಮೂವ್ ಮಾಡ್ಕೊಂಡು ಬಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ನಮಗೆ ಎಷ್ಟು ಲೂಸಿಂಗ್ ಬೇಕು ಅಂತ. ನೋಡಿ, ನಮಗೆ 1 ಪಾಯಿಂಟ್ ಕಡಿಮೆ 8 ಇಂಚ್ ಅನ್ನೋದು ಬರ್ತಾಯಿದೆ. ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ತೀನಿ. ನಾನಿಲ್ಲಿ 7.75 ಬರ್ತಿದೆ, 7.75 ಬರ್ತಿದೆ ನನಗೆ, 1 ಪಾಯಿಂಟ್ ಕಡಿಮೆ. ಸೊ 7.75 ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. 7.75 ನಾನು ಇಲ್ಲಿಂದ ಮಾರ್ಕ್ ಮಾಡ್ಕೋಬೇಕು. ಓಕೆನಾ? ನೋಡಿ, ಇಲ್ಲಿಂದ 7.75 ಮಾರ್ಕ್ ಮಾಡಿಕೊಂಡ್ರೆ ಎಕ್ಸ್ಟ್ರಾ 1.5 ಇಂಚು ನೋಡಿ, ಇಲ್ಲಿ ನಮಗಿನ್ನೂ ಬಟ್ಟೆ ಎಕ್ಸ್ಟ್ರಾ ಉಳಿಯುತ್ತೆ. ಹಾಗಾಗಿ ಇನ್ನು ಸ್ವಲ್ಪ ನಾನು ಒಳಗಡೆಗೆ ಬಟ್ಟೆನ ಈ ರೀತಿ ಹಾಕ್ಕೊಳ್ತೀನಿ. ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಪೀಸ್ ಕಟ್ಟೋದು ಜಾಸ್ತಿ ಕಟ್ಟಬೇಕಾಗತ್ತಲ್ಲ, ಅಷ್ಟು ಕಟ್ಟೋ ಅವಶ್ಯಕತೆ ಇರಲ್ಲ, ಸ್ವಲ್ಪ ಕಟ್ಕೋಬೋದು. ನೋಡಿ, 7.75 1.5 ಇಂಚು. ಈಗಲೂ ಕೂಡ ನಮಗೆ ಸ್ವಲ್ಪ ಎಕ್ಸಸ್ಸೇ ಬರುತ್ತೆ, ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ತೀನಿ.
ಈಗ ನೋಡಿ ನಮಗೆ 7 ಮುಕ್ಕಾಲಲ್ಲ, 7 ಮುಕ್ಕಾಲನ್ನ ಡಿವೈಡೆಡ್ ಬೈ 2 ಮಾಡ್ಕೊಳ್ಳಿ. ಈ ರೀತಿ ಎಷ್ಟು ಬಂತು ನಮಗೆ 1 ಪಾಯಿಂಟ್ ಕಡಿಮೆ 4 ಇಂಚ್ ಬರ್ತಿದೆ. ಇದರಲ್ಲಿ ನಾನು 1/4 ಇಂಚಿನ ಮೈನಸ್ ಮಾಡ್ತೀನಿ. ಆವಾಗ ನನಗೆ 3.1 ಬರುತ್ತೆ. 3.1 ಇಲ್ಲಿ ಮಾರ್ಕ್ನ ಮಾಡ್ಕೊಳ್ತೀನಿ. 3.1 ಮಾರ್ಕ್ ಮಾಡ್ಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಈಗ ಇಲ್ಲಿಂದ 7 ಮುಕ್ಕಾಲು ಬೇಕಲ್ವ ನಮಗೆ, 7 ಮುಕ್ಕಾಲಿಗೆ ಒಂದು ಮಾರ್ಕಿಂಗು. ಇಲ್ಲಿಂದ ಎಕ್ಸ್ಟ್ರಾ 1.5 ಇಂಚು ಲೂಸಿಂಗ್ ಬೇಕಾಗಿರೋದು ನಮಗೆ. ಈ ಲೈನಿಂದ ನಾನು ಇಲ್ಲಿ 5 ಇಂಚಸ್ ಲೂಸ್ ಬೇಕು, 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಈಗ ಈ ಲೂಸಿಂಗ್ ಮತ್ತು ಆರ್ಮೋಲ್ ಲೈನ್ ಈ ಎರಡನ್ನೂ ಸೇರಿಸಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ 1.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 1.5 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಈ ಒಂದು ಶೇಪ್ ಸ್ಕೇಲ್ ಏನಿದೆಯೋ ಇದನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾನು ನೀಟಾಗಿ ಶೇಪ್ ಅನ್ನೋದು ಕೊಡ್ತೀನಿ. ನೋಡಿ ಯಾವ ಕಡೆ ಸೆಟ್ ಆಗುತ್ತಾ ನೋಡಿ, ಈ ರೀತಿ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬಂದಿದೆಯಾ ಅಂತ. ನೋಡಿ ಈ ರೀತಿ ಮತ್ತು ಇಲ್ಲಿಂದ 90 ಡಿಗ್ರಿಗೆ ಈ ರೀತಿ ಶೇಪ್ ಕೊಟ್ಟು ಈಗ ನಮಗೆ ಶೇಪ್ ಅನ್ನೋದು ಮುಗೀತು. ಈಗ ನಾನು ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ನಮಗೆ ರೆಡಿ ಸ್ಟಿಚ್ ಬರೋದಕ್ಕೋಸ್ಕರ ಈಗ ಸ್ಲೀವ್ ಮಾರ್ಕಿಂಗ್ ಅನ್ನೋದು ಮುಗೀತು. ಈಗ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಫ್ರಂಟ್ ಶೇಪ್ನ ತೆಗಿತಾ ಇಲ್ಲ, ಯಾಕಂದರೆ ಇಲ್ಲಿ ಪೀಸ್ ಕೊಟ್ಟಿದ್ದಾದಮೇಲೆ ನಾನು ಫ್ರಂಟ್ ಶೇಪ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ ನೀಟಾಗಿ ರೀತಿ 2 ಪೀಸಸ್ ಮಾತ್ರ ಕಟ್ ಮಾಡ್ಕೊಳ್ತೀನಿ. ಯಾಕೆ ಅಂದರೆ ಇಲ್ಲಿ ಪೀಸ್ ಕೊಟ್ಟಿದ್ದಾದಮೇಲೆ ಇದನ್ನು ಎಕ್ಸಸ್ ಇರೋದನ್ನು ಕಟ್ ಮಾಡ್ಕೊಳ್ತೀನಿ. ಆವಾಗ ನಮಗೆ ನೀಟಾಗಿ ಬರುತ್ತೆ. ನೋಡಿ ಈ ಪೀಸೇ ನಮಗೆ ಸಾಕಾಗುತ್ತೆ ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ. ಸೊ ಇದನ್ನೇ ನಾನು ಇಟ್ಕೊಳ್ತೀನಿ. ಈಗ ಶೇಪ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ. ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಸಲ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟ್ನ ಚೆಕ್ ಮಾಡ್ಕೊಳ್ಳಿ. ನೋಡಿ ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟ್ನ ಈ ರೀತಿ ಪ್ಲೇಸ್ ಮಾಡ್ಕೊಳ್ಳಿ. ಈ ರೀತಿ ಪ್ಲೇಸ್ ಮಾಡ್ಕೊಂಡಾಗ ನಮಗೆ ಗೊತ್ತಾಗುತ್ತೆ. ಇಲ್ಲಿ ನೀವು 4th ಡಾಟ್ ಹಿಡಿದ್ರೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಇಲ್ಲ ನೀವು ರ್ಯಾಂಡಮ್ ಆಗಿ ಒಂದೇ ಸಲ ನೀವು ಕಟ್ ಮಾಡ್ಕೋಬೋದು. ನೋಡಿ ಈ ರೀತಿ ಇಟ್ಕೊಂಡು ಚೆಕ್ ಮಾಡಿದ್ರೆ ನಮಗೆ ನೋಡಿ ಇಲ್ಲಿ ನಮಗೆ 2.5 ಬೇಕು ರೆಡಿನೇ, ಇಲ್ಲಿ ನಮಗೆ 3 ಬೇಕು ರೆಡಿ. ಓಕೆನಾ, ಸೈಡಲ್ಲಿ 3 ಬೇಕು, ಫ್ರಂಟಲ್ಲಿ 2.5 ಬೇಕು ರೆಡಿ. ಈಗ 2.5 ರೆಡಿ ಅಂದರೆ ನಾವು 3/4 ಇಂಚನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನಮಗೆ 3/4 ಇಂಚು ಬೇಕಾಗುತ್ತೆ ಫ್ರಂಟಲ್ಲಿ. ಇಲ್ಲ ನಾನು ಇಲ್ಲಿ 3.5ಗೆ ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲೂ ಕೂಡ ನಮಗೆ ಫ್ರಂಟಲ್ಲೂ ಕೂಡ ಡಾಟ್ನ ಹಿಡಿತೀವಲ್ಲ, ಸೊ ಸಾರಿ, ಇಲ್ಲೂ ಕೂಡ ನಾವು ಫ್ರಂಟಲ್ಲಿ ಡಾಟ್ನ ಹಿಡಿತೀವಿ. ಇದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಇದೊಂದು 1/2 ಇಂಚು ಹೋದರೆ ನಮಗೆ 2.5 ಅಂದರೆ ರೆಡಿ ನಮಗೆ 3 ಇಂಚು ಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ 3/4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಸಾರಿ 3 ಇಂಚ್ ರೆಡಿ ಅಂದರೆ 3/4 ಇಂಚ್ ಬೇಕಲ್ಲ, 3/4ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿ ಲೆಕ್ಕ ಹಾಕೊಳ್ಳೋದಾದರೆ ನಮಗೆ ಎಷ್ಟು ಲೆಂತ್ ಬೇಕು ಅಂತ, ನಮಗೆ 7.5 ನನ್ನ ವೇಸ್ಟ್ ಬಂದು ಇದಕ್ಕೆ 3 ಇಂಚಸ್ನ ಆ್ಯಡ್ ಮಾಡ್ಕೊಳ್ತೀನಿ. ನಾನು 3 ಇಂಚಸ್ನ ಆ್ಯಡ್ ಮಾಡಿಕೊಂಡ್ರೆ 7.5, 8.5, 9.5, 10.5 ಬರುತ್ತೆ. 10.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನಮಗೆ ಇಲ್ಲಿ ಸೈಡಲ್ಲಿ ರೆಡಿ ಅನ್ನೋದು 3 ಇಂಚ್ ಬೇಕು. ಸೊ ಇಲ್ಲೂ ಕೂಡ ನಾನಿಲ್ಲಿ 3/4 ಇಂಚನ್ನ ತಗೊಳ್ತಾ ಇದ್ದೀನಿ. ಸೈಡಲ್ಲಿ ಮತ್ತು ಫ್ರಂಟಲ್ಲಿ ನಮಗೆ ವ್ಯತ್ಯಾಸ ಏನೂ ಇಲ್ಲ, 3/4 ಮಾರ್ಕ್ನ ಮಾಡ್ಕೋಬೇಕು. ಇಲ್ಲೊಂದು 1/4 ಇಂಚಷ್ಟು ಈ ರೀತಿ ಕ್ರಾಸಾಗಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ, ಸೊ ಈಗ ನೋಡಿ ಇಲ್ಲಿಂದ ನೀಟಾಗಿ ನಾನು ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ತೀನಿ. ಈಗ ಇದು ನಮಗೆ ಡಾಟ್ ಅನ್ನೋ ಸ್ಟಿಚ್ ಮಾಡಿಬಿಡ್ತೀವಲ್ಲ, ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡ್ಕೊಂಡು ನೀಟಾಗಿ ರೀತಿ ನೋಡಿ ನಮಗೆ ಇನ್ನೂ ಎಕ್ಸಸ್ಸು ಬರುತ್ತೆ. ನೋಡಿ ಈ ರೀತಿ ನೀಟಾಗಿ ಶೇಪ್ ಬೆಲ್ಟ್ ಅನ್ನೋದು ಬರುತ್ತೆ. ಈ ರೀತಿ ಮಾರ್ಕ್ ಮಾಡ್ಕೊಂಡು ನಾವು ಕಟ್ ಮಾಡಿಕೊಂಡ್ರೆ ನಮಗೆ ಶೇಪ್ ಬೆಲ್ಟ್ ಅನ್ನೋದು ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಒಂದು ಸಲ ಈ ಮೆಥಡಲ್ಲೂ ಟ್ರೈ ಮಾಡಿ ನೋಡಿ. ನೋಡಿ ಈ ರೀತಿ ಇದು ಫ್ರಂಟ್ಗೆ ಒಂದು ಮ್ಯಾಚ್ ಹೊಡ್ಕೊಳ್ಳಿ, ಯಾಕಂದರೆ ನಮ್ಗೆ ಕನ್ಫ್ಯೂಸ್ ಆಗಬಾರ್ದಲ್ಲ, ಹಾಗಾಗಿ. ನೋಡಿ ಈಗ ಇನ್ನೊಂದು ಪೀಸ್ನ ಕಟ್ ಮಾಡ್ಕೊಳ್ಳೋಣ. ಡಬಲ್ ಪೀಸ್ ಬೇಕಲ್ಲ ನಮಗೆ ಶೇಪ್ ಬೆಲ್ಟ್ಗೋಸ್ಕರ. ಸೊ ಹಾಗಾಗಿ ಇನ್ನೊಂದು ಪೀಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಮೆಷರ್ಮೆಂಟಿಗೆ. ನೋಡಿ ಶೇಪ್ ಬೆಲ್ಟ್ ಕೂಡ ನಮ್ಮದು ರೆಡಿ ಆಯಿತು. ಈಗ
ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕೊಂಡು ಕಟ್ ಮಾಡ್ಕೊಂಡು ಬರ್ತೀನಿ ನಾನು. ನೋಡಿ ಬ್ಯಾಕಲ್ಲಿ ಸ್ವಲ್ಪ ಚೇಂಜಸ್ ಮಾಡೋಣ ಅಂದ್ಕೊಂಡೆ. ಇದು ಯಾಕಂದರೆ ನನ್ನದೇ ಬ್ಲೌಸ್ ಅಲ್ಲ, ಸೊ ಈಗ ಅನ್ಕೋತಾ ಇದ್ದೀನಿ ಸ್ವಲ್ಪ ಚೇಂಜಸ್ ಮಾಡೋಣ ಅಂತ. ಏನು ಚೇಂಜಸ್ ಮಾಡ್ತೀನಿ ಅಂದರೆ ಇಲ್ಲಿ ಸ್ವಲ್ಪ ನಾನು ಕ್ರಾಸ್ ಆಗಿ ರೀತಿ ಶೇಪ್ ಕೊಟ್ಟು ಇಲ್ಲಿ ಡೋರಿನ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಓಕೆನಾ, ಇಲ್ಲಿ 2 ಇಂಚಸ್ ಅಷ್ಟು ಶೇಪ್ನ ಕೊಟ್ಟು ನೋಡಿ ಈ ರೀತಿ. ಇದು ನೀವು ಇಲ್ಲ ನನಗೆ ಇಷ್ಟೊಂದು ಜಾಸ್ತಿ ಬೇಡ ಅಂದರೆ ಕಡಿಮೆ ಕೂಡ ಮಾಡ್ಕೋಬೋದು. ಜಸ್ಟ್ 1.5 ಇಂಚಷ್ಟು ಕೊಟ್ಕೊಂಡ್ರು ಸಾಕು. ನಾನು ಇಲ್ಲಿ 2 ಇಂಚಸ್ ಅಷ್ಟು ಕೊಡ್ತಾಯಿದ್ದೀನಿ. ನನಗೆ ಆಗ ರೆಡಿ ಬರುತ್ತೆ 1.5 ಇಂಚ್, ಯಾಕಂದರೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ಗೆ ಅಂತ ಹೋಗುತ್ತಲ್ಲ ಹಾಗಾಗಿ. ಸೊ ಇಲ್ಲಿ ನಿಮ್ಮ ಪೈಪಿಂಗ್ ಬೇಕಾದ್ರೆ ಪೈಪಿಂಗ್ ಕೊಟ್ಕೋಬೋದು, ಇಲ್ಲಾಂದರೆ ನೀವು ಹಾಗೆ ಕ್ಯಾನ್ವಾಸ್ ಕೊಡ್ತೀನಿ ಅಂದ್ರೂ ಕೊಟ್ಕೋಬೋದು. ಸೊ ಈಗ ನಾನು ಇಲ್ಲಿಂದ ಶೇಪ್ನ ಕೊಡ್ತೀನಿ. ಈ ರೀತಿ ಸ್ಟ್ರೈಟ್ ಲೈನ್ ಫಸ್ಟ್ ಒಂದು ಹಾಕ್ಕೊಳ್ಳೋಣ. ಈ ರೀತಿ ಸ್ಟ್ರೈಟಾಗಿ ಕೊಟ್ಟರು ಕೊಡ್ಬೋದು, ಇಲ್ಲ ನೀವು ಸ್ವಲ್ಪ ಶೇಪ್ ಕೊಡ್ತೀನಿ ಅಂದ್ರೂ ಈ ರೀತಿ ಶೇಪ್ನ ಕೊಡ್ಬೋದು. ನೋಡಿ ಈ ರೀತಿ ಚೇಂಜಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಡಾಟ್ ಆ್ಯಸ್ ಇಟ್ ಈಸ್ ಡಾಟ್ನ ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ಡಾಟ್ನೇನು ನಾನು ಸ್ಕಿಪ್ ಮಾಡಲ್ಲ. ಡಾಟ್ನ ಯಾಕಂದರೆ ಈಗ ಆಲ್ರೆಡಿ ನಾನು ಡಾಟಿಗೆ ಮಾರ್ಜಿನ್ ಬಿಟ್ಬಿಟ್ಟಿದ್ದೀನಲ್ಲ, ಹಾಗಾಗಿ ಡಾಟ್ನ ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಇಲ್ಲಾಂದರೆ ಡಾಟ್ನ ಸ್ಕಿಪ್ ಮಾಡ್ತೀನಿ ಅಂದ್ರೂ ಮಾಡ್ಕೋಬೋದು. ಯಾವ ರೀತಿ ಅಂದರೆ ನಿಮ್ಮ ಒಂದು ವೇಸ್ಟ್ ಬಂದು 7.5 ಅಲ್ವಾ, 7.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲಿಂದ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನ ಮಾಡ್ಕೊಳ್ಳಿ. ಈಗ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಹಾಕ್ಕೋಬೋದು. ನೋಡಿ ಈ ರೀತಿ ಹಾಕ್ಕೊಂಡು ನೀವು ಡಾಟ್ನ ಸ್ಕಿಪ್ ಮಾಡ್ಬೋದು. ನೋಡಿ ಡಾಟಿಗಂತ ಫ್ಯಾಬ್ರಿಕ್ ಏನಿದೆ ಇದನ್ನು ನೀವು ಸ್ಕಿಪ್ ಮಾಡಿ ಡಾಟ್ನ ಕೂಡ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಡಾಟ್ ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಡಾಟ್ನ ಸ್ಕಿಪ್ ಮಾಡ್ತೀನಿ ತಗೊಳ್ಳಿ. ಸ್ಕಿಪ್ ಮಾಡಿಬಿಟ್ಟು ನಮಗೇನಾದರೂ ಇಫ್ ಇನ್ ಕೇಸ್ ಏನಾದರೂ ಲೂಸ್ ಬಂತು ಅಂದರೆ ಚಿಕ್ಕದಾಗಿ ಸ್ವಲ್ಪ ಡಾಟ್ನ ಹಿಡಿತೀನಿ ನಾನು. ಈಗ ಡಾಟ್ನ ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ ಬ್ಯಾಕಲ್ಲಿ. ಕ್ಲಿಯರ್? ಇಲ್ಲಿಂದ ಈ ರೀತಿ ಶೇಪ್ನ ನೋಡಿ ಇಲ್ಲಿ ನಾನು ಡೋರಿನ ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ಇಲ್ಲಿ ಚೆನ್ನಾಗಿರುತ್ತೆ ಶೇಪು. ಸೊ ಈ ರೀತಿ ಕಟ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಈಗ. ಸೊ ಹಾಗಾಗಿ ನಾನು ಚೇಂಜಸ್ನ ಮಾಡಿಕೊಂಡೆ ಈ ರೀತಿ. ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ನೋಡಿ ಇದಕ್ಕೆ ನಾನು ಪೀಸ್ನ ಕೊಡಬೇಕಾಗಿತ್ತಲ್ಲ, ಪೀಸ್ನ ಕೊಟ್ಟಿದ್ದೀನಿ. ಪೀಸ್ನ ಕೊಟ್ಟು ಶೇಪ್ನ ಕಟ್ ಮಾಡಿಕೊಂಡೆ. ಈಗ ಫ್ರಂಟ್ ಪಾರ್ಟ್ ನೆಕ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೆಕ್ನ ಕಟ್ ಮಾಡಿಕೊಂಡು ಫ್ರಂಟ್ ಪಾರ್ಟಲ್ಲಿ ನಾನು ಇನ್ವಿಸಿಬಲ್ ಪೈಪಿಂಗ್ ಕೊಡಬೇಕು ಇಲ್ಲ ವಿಸಿಬಲ್ ಪೈಪಿಂಗ್ ಕೊಡಬೇಕಾ ಅಂತ ಯೋಚನೆ ಮಾಡಿಕೊಂಡು ಸ್ಟಿಚ್ನ ಹಾಕ್ಕೊಂಡೆ. ಮತ್ತು ಬೇಡ ಇನ್ವಿಸಿಬಲ್ ಪೈಪಿಂಗೇ ಕೊಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನು ರಿಮೂವ್ ಮಾಡಿದೆ. ಈ ರೀತಿ ನೋಡಿ ನಮ್ಮದೇ ಆದ ಬ್ಲೌಸ್ ಆದರೆ ನಮ್ಮದೇ ಆದ ಒಂದು ಪ್ಲ್ಯಾನಿಂಗ್ಸ್ ಅನ್ನೋದು, ನಾನೇನು ಬಿಫೋರೇ ಪ್ಲ್ಯಾನ್ ಏನು ಮಾಡ್ಕೊಳ್ಳಲ್ಲ ನಾನು ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೇಕಾರೆ. ಸೊ ಇನ್ಸ್ಟೆಂಟಾಗಿ ನಾವು ಹೊಲಿಬೇಕಾರೆ ಏನು ಮೈಂಡಿಗೆ ಬಂದರೆ ಅದೇ ಡಿಸೈನ್ನ ಸ್ಟಿಚ್ ಮಾಡ್ಕೊಳ್ಳೋದು. ಇನ್ನೊಂದು ವಿಷಯ ಹೇಳಬೇಕಂದ್ರೆ ಯಾರಿಗೆ ಹೇಗೋ ನನಗೆ ಗೊತ್ತಿಲ್ಲ, ನನಗಂತೂ ಬೇರೆಯವ್ರ ಬ್ಲೌಸು ಸ್ಟಿಚ್ ಮಾಡೋದಕ್ಕೆ ಅಷ್ಟು ಇಂಟ್ರೆಸ್ಟು ನನ್ನ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ನಾನು ಕೊಟ್ಕೊಳ್ಳಲ್ಲ. ನೋಡಿ ಇಲ್ಲಿ ಸ್ವಲ್ಪ ಶಾರ್ಟೇಜ್ ಬಂತಲ್ಲ, ಇಲ್ಲಿ ನೋಡಿ ಈ ರೀತಿ ನಾನು ಫ್ಯಾಬ್ರಿಕ್ನ ಫೋಲ್ಡ್ ಮಾಡಿ ಒಂದು 1/2 ಇಂಚಷ್ಟು ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನನಗಂತೂ ನನ್ನ ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಇಂಟ್ರೆಸ್ಟೇ ಬರೋದಿಲ್ಲ. ಆಮೇಲೆ ಇನ್ನೇನು ನಾಳೆ ಬೇಕು ಅಂದರೆ ಇವತ್ತು ನೈಟು ಸ್ಟಿಚ್ ಮಾಡೋದು ಆ ಥರ ಮಾಡ್ಕೊಳ್ತೀನಿ ನನ್ನ ಬ್ಲೌಸ್ ಆದರೆ. ಬೇರೆಯವ್ರದ್ದಾದರೆ ನಾನು ಇನ್ ಟೈಮಿಗೆ ಸ್ಟಿಚ್ ಮಾಡಿ ಕೊಡಲಿಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ ನಾನು ಹೇಳಿದ ಟೈಮಿಗೆ ಕೊಟ್ಬಿಡ್ತೀನಿ. ನನ್ನ ಬ್ಲೌಸ್ ಅಷ್ಟೇ ನಾನು ಇಷ್ಟು ಡಿಲೇ ಮಾಡ್ಕೊಳ್ಳೋದು. ಮತ್ತು ಜಾಸ್ತಿ ಡಿಸೈನ್ಸು ನಾನು ಸ್ಟಿಚ್ ಮಾಡ್ಕೊಳಕ್ಕೆ ಹೋಗಲ್ಲ, ಯಾಕಂದರೆ ಜಾಸ್ತಿ ಟೈಮ್ ಕೊಡಬೇಕಾಗತ್ತಲ್ಲ, ಅಷ್ಟೊಂದು ಟೈಮ್ ಯಾರು ಕೊಡ್ತಾರೆ. ಸೊ ರೆಸ್ಟ್ ಸಿಕ್ಕಿದ್ರೆ ಸಾಕು ಅಂತ ಅನ್ಕೋತಾ ಇರ್ತೀನಿ ನಾನಂತೂ. ಯಾರು ಹೆಂಗೋ ಗೊತ್ತಿಲ್ಲ, ಎಲ್ಲರೂ ಹಾಗೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಟೈಲರ್ಸ್ ಎಲ್ಲ ಅವ್ರ ಬ್ಲೌಸಸ್ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಹೆಚ್ಚು ಟೈಮ್ ಕೊಡೋಲ್ಲ. ಆಮೇಲೆ ಅವ್ರ ಬ್ಲೌಸಸ್ ಸುಮಾರಷ್ಟು ಹೊಲಿಯೋವಿದ್ರೂ ಹೊಲ್ಕೊಳ್ಳೋಕೆ ಟೈಮೇ ಇರೋದಿಲ್ಲ. ಆ ಥರ ನಿಮಗೂ ಆಗಿದೆಯಾ? ನೀವೇನಾದರೂ ಟೈಲರ್ ಆಗಿದ್ರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ನೋಡಿ ನೀಟಾಗಿ ನಾನು ಇನ್ವಿಸಿಬಲ್ ಪೈಪಿಂಗ್ನ ಕೊಡ್ತಿದ್ದೀನಿ. ಲೈನಿಂಗು ಮೇನ್ ಫ್ಯಾಬ್ರಿಕ್ ಎಲ್ಲ ನೀಟಾಗಿ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಥರ ಬ್ಲೌಸ್ ಡಿಸೈನ್ಸ್ ಬೇಕು ಅಂತಲೂ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಆ ಥರ ಬ್ಲೌಸ್ ಡಿಸೈನ್ನ ನಾನು ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಮಾಡಿ ತೋರ್ಸೋಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ನಾನು. ಸೊ ನೋಡಿ ಈ ರೀತಿ ನೀಟಾಗಿ ರಿಂಕಲ್ ಬರಬಾರ್ದು, ಯಾವುದೇ ಕಾರಣಕ್ಕೂ ರಿಂಕಲ್ ಬರದೇ ಇರೋ ಥರ ನೀವು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಈ ರೀತಿ. ಓಕೆನಾ? ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡಿ ಎಕ್ಸಸ್ ಇರೋದನ್ನೆಲ್ಲ ಕಟ್ ಮಾಡಿಕೊಂಡೆ ನಾನು ಫ್ಯಾಬ್ರಿಕ್ಕು. ಈಗ ಡಾಟ್ಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಡಾಟ್ಸ್ ಮಾರ್ಕಿಂಗ್ ಎಲ್ಲ ಕಾಣಿಸ್ತಿದೆಯಲ್ಲ, ಸೊ ಅದ್ರ ಮೇಲೇ ನಾನು ಡಾಟ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಆರ್ಮೋಲ್ ಹತ್ರ ಡಾಟು ಒಂದು 1/2 ಇಂಚಷ್ಟು ನಾನು ಸ್ಟಿಚಿಂಗ್ನ ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ಅಲ್ಲಿ ಸ್ಲೀವ್ಸ್ ಅನ್ನೋದು ಇನ್ನೂ ಎಕ್ಸ್ಟ್ರಾ ಬರ್ತಿದೆ, ಇಲ್ಲ ಇದು ಮೇನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಬರ್ತಿದೆ ಅಂದರೆ ನೀವಿನ್ನೂ ಸ್ವಲ್ಪ ಒಂದು 1/4 ಇಂಚಷ್ಟು ಇಟ್ಕೋಬೋದು. ಈ ರೀತಿ ನೋಡಿ ಕಪ್ ಶೇಪ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಈಗ ಶೇಪ್ ಬೆಲ್ಟ್ನ ಮಾರ್ಕಿಂಗ್ ಪ್ರಕಾರ ಕಟ್ ಮಾಡಿದ್ದೀನಲ್ಲ, ಸೊ ಅದನ್ನು ನೀಟಾಗಿ ಈ ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ವಿಸಿಬಲ್ಲಾಗಿ ಶೇಪ್ ಬೆಲ್ಟ್ನ
ಅಟ್ಯಾಚ್ ಮಾಡ್ತಿದ್ದೀನಿ. ಯಾವುದೇ ರೀತಿ ವಿಸಿಬಲ್ ಆಗಿ ಅಟ್ಯಾಚ್ ಮಾಡ್ತಿದ್ದೀನಿ. ನೋಡಿ, ನನಗೆ ನಾಳೆ ಬ್ಲೌಸ್ ಬೇಕಂದರೆ ನಾನು ಇವತ್ತು ಸ್ಟಿಚ್ ಮಾಡ್ತೀನಿ. ಸೊ ಇದು ಸ್ಟಿಚ್ ಮಾಡಿದ್ದಾದಮೇಲೆ ಒಂದು ಕಸ್ಟಮರ್ ಬ್ಲೌಸ್ನ ಸ್ಟಿಚ್ ಮಾಡಬೇಕು. ಹಾಗಾಗಿ ನೋಡಿ, ನನಗೆ ಟೈಮೇ ಇರೋದಿಲ್ಲ ನನ್ನ ಬ್ಲೌಸ್ನ ನಾನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೋಸ್ಕರ. ಎಲ್ಲರಿಗೂ ಹಾಗೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಅದಕ್ಕೆ ಹೇಳಿದ್ದು ಒಂದು ಸಲ ಕಮೆಂಟ್ ಮಾಡಿ ನೋಡಿ, ಎಲ್ರಿಗೂ ಹಾಗೇನಾ ಇಲ್ಲ ನನಗೆ ಮಾತ್ರ ಹಾಗೆ ಅಂತ ಗೊತ್ತಿಲ್ಲ. ನನಗಂತೂ ಇಂಟ್ರೆಸ್ಟೇ ಬರೋದಿಲ್ಲ ನನ್ನ ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ. ಯಾವುದು ಅರ್ಜೆಂಟಾಗಿ ಕೊಡೋದಿಲ್ಲ ಇವಾಗ ಅನ್ನೋದಾದರೆ ನಾನು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ನೋಡ್ತೀನಿ ಹೊರತು ನನ್ನ ಬ್ಲೌಸಸ್ನು ನಾನು ಸ್ಟಿಚ್ ಮಾಡ್ಕೊಳ್ಳೋಕೆ ಹೋಗಲ್ಲ. ಈ ರೀತಿ ನೀಟಾಗಿ ಶೇಪ್ ಬೆಲ್ಟ್ನ ನೋಡಿ ವಿಸಿಬಲ್ ಆಗಿ ಅಟ್ಯಾಚ್ ಮಾಡಿಕೊಂಡೆ. ಒಂದು ಸಲ ಚೆಕ್ ಮಾಡ್ಕೋಬೇಕು ಸೈಡ್ಸ್ ಎಲ್ಲ ನಿಮಗೆ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ನೋಡಿ. ಕ್ರಾಸಾಗಿ ನಾನು ಮೇಲೆ ಕಟ್ ಮಾಡ್ಕೊಂಡಿಲ್ಲ, ಹಾಗಾಗಿ ಅದು ಸ್ವಲ್ಪ ಮುಂದಕ್ಕೆ ಬಂದಂಗೆ ಅನ್ನಿಸ್ತು. ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಈಗ ಉಪ್ಪಟ್ಟೆ ಹೈಪಟ್ಟಿನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಉಪ್ಪಟ್ಟೆ ಹೈಪಟ್ಟಿನ ನಾನು ಈಸಿ ಮೆಥಡಲ್ಲಿ ಯಾವ ರೀತಿ ಅಂತ ವಿತ್ ಎಕ್ಸ್ಪ್ಲನೇಷನ್ ಜೊತೆಗೆ ನಾನು ಹೇಳ್ಕೊಟ್ಟಿದ್ದೀನಿ. ಪದೇ ಪದೇ ಅದೇನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಬಿಗಿನರ್ಸ್ ಆದರೆ ಒಂದು ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ನೋಡಿ. ನಾನು ವಿತ್ ಎಕ್ಸ್ಪ್ಲನೇಷನ್ ನಿಮ್ಗೆ ಉಪ್ಪಟ್ಟೆ ಹೈಪಟ್ಟಿಯಿಂದನೂ ನಾನು ಡೀಟೇಲ್ಡಾಗಿ ನನ್ನ ಚಾನಲಲ್ಲಿ ಹೇಳ್ಕೊಟ್ಟಿದ್ದೀನಿ. ಅಂದರೆ ಪಟ್ಟಿಗೆ ಎಷ್ಟು ವಿಡ್ತ್ ತೊಗೋಬೇಕು, ಎಷ್ಟು ಲೆಂತ್ ತೊಗೋಬೇಕು, ಹೈಪಟ್ಟಿಗೆ ಎಷ್ಟು ಲೆಂತು ಎಷ್ಟು ವಿಡ್ತು ತೊಗೋಬೇಕು, ಅಂದರೆ ಹೈಪಟ್ಟಿ ಅಂದರೆ ನಿಮಗೆ ಕಾಜಾ ಪಟ್ಟಿ ಎಷ್ಟು ತೊಗೋಬೇಕು ಅನ್ನೋದು ಕೂಡ ನಾನು ಡೀಟೇಲ್ಡಾಗಿ ಹೇಳ್ತಾನೂ ವೀಡಿಯೋ ಮಾಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಒಂದು ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ನೀವು ಚೆಕ್ ಮಾಡ್ಬೋದು. ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಯಾಟರ್ನ್ ಬ್ಲೌಸಸ್ನ ಸ್ಟಿಚ್ ಮಾಡಿದ್ದೀನಿ. ಕಟ್ಟಿಂಗು ಸ್ಟಿಚಿಂಗು ಒಂದೇ ವೀಡಿಯೋದಲ್ಲಿ ಇರ್ತದೆ ನನ್ನ ಚಾನಲಲ್ಲಿ. ಸೊ ಯಾವುದೇ ರೀತಿ ನಿಮಗೆ ಡೌಟ್ ಅನ್ನೋದು ಬರೋದಿಲ್ಲ. ನೋಡಿ, ಬ್ಯಾಕ್ ಪಾರ್ಟ್ ತೊಗೊಂಡು ನಾನು ಈ ಬೋಟ್ ನೆಕ್ ಶೇಪ್ ಏನು ಡ್ರಾ ಮಾಡಿದ್ದೀನೋ ಅದನ್ನು ಕಟ್ ಮಾಡಿಕೊಂಡೆ. ನಾನಿಲ್ಲಿ ಓವರಾಲು ಸ್ಲೀವ್ಸ್ಗೆ ಮತ್ತು ಫ್ರಂಟು ಬ್ಯಾಕು ಎಲ್ಲ ಕಡೆನೂ ಪೈಪಿಂಗ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನೋಡಿ, ಪೈಪಿಂಗ್ನ ನಾನು ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ತೀನಿ ಡೈರೆಕ್ಟಾಗಿ ಲೈನಿಂಗೇನೆ. ಓಕೆನಾ? ಈ ರೀತಿ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಒಂದೇ ಒಂದು ಲೈಕ್ ಮಾಡಿ ವೀಡಿಯೋಗೆ. ಪಕ್ಕದಲ್ಲಿ ಹೈಪ್ ಬಟನ್ ಇರುತ್ತೆ, ನೀವು ಲೈಕ್ ಮಾಡಿ. ಕಮೆಂಟ್ ಸೆಕ್ಷನ್ಗೆ ಹೋಗಿದ ತಕ್ಷಣ ಸ್ವೈಪ್ ಮಾಡಿದ್ರೆ ನಿಮಗೆ ಹೈಪ್ ಬಟನ್ ಕಾಣುತ್ತೆ. ಹೈಪ್ ಪಾಯಿಂಟ್ಸ್ನ ಕೊಡಿ. ಹಾಗೆ ನಿಮಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆವಾಗ ನನಗೆ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಬ್ಲೌಸಸ್ಸು ಇಷ್ಟ ಆಗುತ್ತೆ ಅಂತ ನಮಗೆ ಅರ್ಥ ಆಗುತ್ತೆ ನೀವು ಕಮೆಂಟ್ ಮಾಡೋದ್ರಿಂದ. ನೋಡಿ, ಈ ರೀತಿ ನೀಟಾಗಿ ಸೆಟ್ ಮಾಡಿಕೊಂಡು ನಾನು ಪೈಪಿಂಗ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಮೇಲೆ ಕೆಳಗಡೆ ವೇಸ್ಟ್ ಹತ್ರ ಮತ್ತು ಶೋಲ್ಡರ್ ಹತ್ರ ಎರಡೂ ಕಡೆ ನೀವು ನೆಕ್ಗೆ ಪೈಪಿಂಗ್ ಕೊಡ್ತಾ ಇದ್ದೀನಿ ಅಂದರೆ ಯಾವುದೇ ರೀತಿ ರಿಂಕಲ್ ಬರಬಾರ್ದು. ನೀಟಾಗಿ ನಾವು ಬಟ್ಟೆನ ಸೆಟ್ ಮಾಡಿಕೊಂಡು ಸ್ಟಿಚ್ನ ಹಾಕಬೇಕಾಗುತ್ತೆ. ಅದರ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗತ್ತೆ. ಯಾಕಂದರೆ ನಮಗೆ ರಿಂಕಲ್ ಆಗಿಬಿಟ್ರೆ ನಮಗೆ ಪೈಪಿಂಗ್ ಅನ್ನೋದು ಮೇಲೆ ಎಲ್ಲ ಕೆಳಗಡೆ ಎರಡರಲ್ಲಿ ಒಂದು ಕಡೆ ನಿಮ್ಗೆ ಏನಾಗುತ್ತೆ ಅಂದರೆ ಪೈಪಿಂಗ್ ಮೇಲೆ ಮೈನ್ ಫ್ಯಾಬ್ರಿಕ್ ಬಂದು ಕೂತ್ಕೊಂಡ್ಬಿಡುತ್ತೆ. ಹಾಗಾಗಿ ನೀವು ನೀಟಾಗಿ ರಿಂಕಲ್ ಬರ್ದಿರೋ ಬಟ್ಟೆನ ನೀಟಾಗಿ ಸೆಟ್ ಮಾಡಿಕೊಂಡು ನೀವು ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಸ್ಟಿಚ್ ಮಾಡಿದ್ದಾದಮೇಲೆ ನಾನು ಪೈಪಿಂಗ್ ಪಕ್ಕನೇ ಒಂದು ಸ್ಟಿಚ್ನ ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ ನೋಡಿ, ಇಲ್ಲೂ ಅಷ್ಟೇ ನೀಟಾಗಿ ಬಟ್ಟೆನ ಸೆಟ್ ಮಾಡಿಕೊಂಡು ನಾವು ಸ್ಟಿಚ್ ಅನ್ನೋದು ಹಾಕಬೇಕಾಗತ್ತೆ. ತುಂಬಾ ಪರ್ಫೆಕ್ಟಾಗಿ ಬ್ಲೌಸು ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬಂತು. ಸೊ ನೋಡಿ, ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಳ್ತಾ ನಾನು ನೋಡಿ ನಿಮಗೆ ಮೇನ್ ಫ್ಯಾಬ್ರಿಕ್ಕು ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಫಿನಿಶಿಂಗು ಅಂತ ನಿಮಗೆ ಗೊತ್ತಾಗುತ್ತೆ. ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡ್ರೆ ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಸಮೇತ ಬಂದಿದೆ ಅಂತ. ಈಗ ನಾನು ಫ್ರಂಟ್ನ ಶೋಲ್ಡರ್ ಅಟ್ಯಾಚ್ ಮಾಡ್ತೀನಿ. ಶೋಲ್ಡರ್ ಅಟ್ಯಾಚ್ ಮಾಡಬೇಕಾದ್ರೆ ನೀಟಾಗಿ ಯಾವುದೇ ರೀತಿ ವೇರಿಯೇಷನ್ ಬರದೇ ಇರೋ ಥರ ನೀವು ಅಟ್ಯಾಚ್ನ ಮಾಡಬೇಕಾಗತ್ತೆ ಎರಡೂ ಕಡೆ ಕೂಡ. ಅದಕ್ಕೆ ಡಬಲ್ ಸ್ಟಿಚ್ನ ಹಾಕ್ಕೊಂಡು ನಾನಿಲ್ಲಿ ಓವರ್ಲಾಕ್ ಮಾಡ್ಕೊಂಡು ಬರ್ತೀನಿ. ಓವರ್ಲಾಕ್ ಮಾಡ್ಕೊಂಡಿದ್ದಾಯಿತು. ಈಗ ನಾನು ಸ್ಲೀವ್ಸ್ಗೂ ಪೈಪಿಂಗ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಹಾಗಾಗಿ ಸ್ಲೀವ್ಸ್ಗೂ ಕೂಡ ಪೈಪಿಂಗ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಪೈಪಿಂಗ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ನಾನೇ ಇಲ್ಲಿ ಪೈಪಿಂಗ್ ಕೊಡಬೇಕು ಅಂತ ಅಂದ್ಕೊಂಡೆ ಬ್ಲೌಸ್ ಪೂರ್ತಿಯಾಗಿ. ಹಾಗಾಗಿ ನಾನಿಲ್ಲಿ ಪೈಪಿಂಗ್ನ ಕೊಡ್ತಿರೋದು. ಈಗ ಮೇನ್ ಫ್ಯಾಬ್ರಿಕ್ಗೆ ನೋಡಿ ಎಕ್ಸ್ಟ್ರಾ ಪೀಸ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನಾನು. ಈಗ ನೀಟಾಗಿ ಅದಕ್ಕೆ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಎರಡು ಸ್ಲೀವ್ನು ಸೇಮ್ ಅದೇ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಮಾಮೂಲಿಯಾಗಿ ನಾವು ಉಲ್ಟಾ ಮಾಡ್ಕೊಂಡು ನಾವು ಪೈಪಿಂಗ್ ಪಕ್ಕನೇ ನೀಟಾಗಿ ಒಂದು ಸ್ಟಿಚ್ನ ಹಾಕ್ಕೊಂಡು
ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೋಡಿ, ಒಂದು ಸ್ಲೀವ್ಗೆ ಯಾವ ರೀತಿ ನಾವು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀವೋ ಇನ್ನೊಂದು ಸ್ಲೀವ್ಗೂ ಕೂಡ ಸೇಮ್ ಅದೇ ರೀತಿ ನಾವು ಅಟ್ಯಾಚ್ನ ಮಾಡಿಕೊಂಡು ಎಕ್ಸಸ್ ಇರೋದನ್ನೆಲ್ಲ ಕಟ್ ಮಾಡ್ಕೋಬೇಕು. ನೋಡಿ, ಕಟ್ ಮಾಡ್ಕೊಂಡಿದ್ದೆಲ್ಲ ಆಯಿತು ಎಕ್ಸಸ್ ಇರೋದು. ನೋಡಿ, ಇಲ್ಲಿ ನನಗೆ ಬಟ್ಟೆ ಸಾಕಾಗಿಲ್ಲ, ಡೈರೆಕ್ಷನ್ ಫ್ಲವರ್ ನನಗೆ ಚೇಂಜ್ ಆಗಿದೆ. ಸೊ ಅದು ಒಳಗಡೆ ಹೋಗುತ್ತೆ ಅಂತ ನಾನು ಅದ್ರ ಬಗ್ಗೆ ಅಷ್ಟೊಂದು ವರಿ ಮಾಡ್ಕೊಂಡಿಲ್ಲ, ಯಾಕಂದರೆ ನನಗೆ ಫ್ಯಾಬ್ರಿಕ್ ಅನ್ನೋದು ಸಾಕಾಗಲಿಲ್ಲ. ಹಾಗಾಗಿ ನೋಡಿ, ಈಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈ ರೀತಿ ನೀಟಾಗಿ ಸ್ಲೀವ್ನ ಅಟ್ಯಾಚ್ ಮಾಡ್ಕೋಬೇಕು, ಯಾವುದೇ ಕಾರಣಕ್ಕೂ ಎಳಿಬಾರ್ದು. ನೋಡಿ, ಒಂದು ಸೈಡ್ ಆಯಿತು ಸ್ಲೀವ್ ಅಟ್ಯಾಚು, ಇನ್ನೊಂದು ಸೈಡು ಸೇಮ್ ಅದೇ ರೀತಿ ಸ್ಲೀವ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ನಾನು ಇದಕ್ಕೆ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಓವರ್ಲಾಕ್ ಮಾಡ್ಕೊಂಡಿದ್ದಾಯಿತು. ಈಗ ನಾವು ಸೈಡ್ ಫಿಟ್ಟಿಂಗ್ ಕೊಡಬೇಕಂದ್ರೆ ನೋಡಿ, ಫ್ರಂಟ್ ಪಾರ್ಟಲ್ಲಿ ನನಗೆ ಡಾಟ್ ಇರಲಿ ಸ್ಟಿಚ್ ಮಾಡೋ ಅವಶ್ಯಕತೆ ಬಂತು, ಯಾಕಂದರೆ ನನಗೆ ಬ್ಯಾಕಿಗಿಂತೂ ಫ್ರಂಟ್ ಪಾರ್ಟ್ ಲೆಂತ್ ಅನ್ನೋದಾಯಿತು. ಹಾಗಾಗಿ ನಾನು ಇಲ್ಲಿ ಡಾಟ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ, ಡಾಟಾಗಿ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ನೋಡಿ, ನನಗೆ ಮಾರ್ಕ್ವಿಲಿಂದ ಮಾರ್ಕ್ ಮಾಡಿಕೊಂಡ್ರೆ ಮಾರ್ಕಿಂಗ್ ಅನ್ನೋದು ಕಾಣಿಸ್ತಿದೆ ಅಲ್ಲೂ ನಾವು ಫಿಟ್ಟಿಂಗ್ ಸ್ಟಿಚ್ ಹಾಕೋಕ್ಕೆ. ಸೊ ಆ ಸ್ಟಿಚಿಂಗ್ ಮೇಲೇ ನಾನು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ, ನೋಡ್ತಿರ್ಬೋದು ನೀವು. ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೊಂಡು ಎಕ್ಸಸ್ ಇರೋದನ್ನ ಕಟ್ ಮಾಡ್ಕೊಳ್ಳಿ. ಸೊ ಈಗ ಒಂದು ಸಲ ವೇಸ್ಟ್ನ ಚೆಕ್ ಮಾಡ್ಕೊಳ್ಳಿ. ನನಗೆ ಬೇಕಾಗಿರೋ ವೇಸ್ಟ್ ಬಂದು 30 ಇಂಚಸ್ಸು ನನಗಿಲ್ಲಿ ಎಕ್ಸ್ಟ್ರಾ ಬರ್ತಿದೆ. ನಾನಿಲ್ಲಿ ಇನ್ನೊಂದು ಕಾಲು ಇಂಚಷ್ಟು ಹಿಡಿತಾ ಇದ್ದೀನಿ. ಸೊ ಅದು ನನ್ನ ಬಾಡಿಗೆ ಫಿಟ್ಟಿಂಗ್ ಬರಬೇಕು. ಫಿಟ್ಟಿಂಗ್ ಬರೋದಾದರೆ ನಾನು ಇಲ್ಲೇ ಸ್ಟಿಚ್ನ ಮಾಡ್ಕೊಳ್ತೀನಿ, ಇಲ್ಲ ಡಾಟ್ ಸ್ಟಿಚ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಇನ್ನೂ ಜಾಸ್ತಿ ಏನಾದರೂ ನಮಗೆ ಎಕ್ಸಸ್ ಬಂದಿದ್ದರೆ ಡಾಟ್ ಕಂಪಲ್ಸರಿ ಫಿಕ್ಸ್ ಮಾಡ್ಕೋಬೇಕಾಗಿತ್ತು, ಸ್ಟಿಚ್ ಮಾಡ್ಕೋಬೇಕಾಗಿತ್ತು. ನೋಡಿ, ಈ ರೀತಿ ನೀಟಾಗಿ ಬ್ಲೌಸ್ ಅನ್ನೋದು ಅಟ್ಯಾಚ್ ಮಾಡಿದ್ದಾಯಿತು. ಸೊ ನಿಮಗೆ ಈ ಒಂದು ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗು ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈಗ ನಾನು ಡೋರಿನ ಅಟ್ಯಾಚ್ ಮಾಡ್ಕೊಳ್ತೀನಿ. ನಾನು ಇಲ್ಲಿ ವೇಸ್ಟ್ ಹತ್ರ ಡೋರಿ ಕೊಡಬೇಕು ಅಂದ್ಕೊಂಡಲ್ಲ, ಇಲ್ಲಿ ಫಸ್ಟ್ಗೆ ಡೋರಿನ ನೀವು ಅಟ್ಯಾಚ್ ಮಾಡ್ಕೋಬೇಕಿತ್ತು. ನಾನಿಲ್ಲಿ ನೋಡಿ, ಇಲ್ಲಿ ಒಂದು ಸ್ಟಿಚ್ನ ಸ್ವಲ್ಪ ರಿಮೂವ್ ಮಾಡಿ ಅಲ್ಲಿ ಒಳಗಡೆ ಪ್ಲೇಸ್ ಮಾಡಿ ಡೋರಿನ. ಈಗ ಅಲ್ಲಿ ರಫ್ ಹೊಡ್ಕೊಳ್ತಾ ಇದ್ದೀನಿ. ಡೋರಿ ಎಲ್ಲಿ ನಾವು ಪ್ಲೇಸ್ ಮಾಡಿದ್ದೀವೋ ಅಲ್ಲಿ ನೀಟಾಗಿ ರಫ್ ಹೊಡ್ಕೊಂಡು ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಎರಡೂ ಕಡೆಯೂ ಅದೇ ರೀತಿ ಹಾಕ್ಕೋಬೇಕಾಗತ್ತೆ. ಇಷ್ಟು ಹಾಕ್ಕೊಂಡ್ಮೇಲೆ ನಿಮಗೆ ಬ್ಲೌಸ್ ಅನ್ನೋದು ಫಿನಿಶ್ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬಂತು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ವಿಡಿಯೋಗಳಿಗೋಸ್ಕರ NSES ಚಾನಲ್ನ ಫಾಲೋ ಮಾಡ್ತಾಯಿರಿ. ಇನ್ನಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.